ಆತ್ಮ ವಿಚಾರವನ್ನು ನಾವು ಮಾಡಲಿಲ್ಲ ಅಂದ್ರೆ ಲೋಕ ವಿಚಾರ ಬಂದು ನುಸುಳ್ಕೊಂಡ್ಕೊಂಡ್ರು. ಯಾವಾಗಲೂ ಆತ್ಮ ವಿಚಾರ ನಡೀತಿತ್ತು ಅಂದ್ರೆ ಲೋಕ ವಿಚಾರ ಬಂದ್ ಆಗ್ಬಿಡ್ತೈತಿ. ನೋಡ್ರಿ ಇದನ್ನ ಚಾಲು ಆದ್ಮೇಲೆ ಅದು ಬಂದ್ ಆಕತಿಲ್ಲ. ಬಾಳ್ಯದ ವಿಚಾರ ಎಲ್ಲ ಜಗತ್ತಿನ ಸುದ್ದಿ ಎಲ್ಲ ಬಂದ್ ಆಕತಿ. ಇದು ಬಂದಾದ್ರೆ ಅದು ಚಲೋ ಆಕತಿ. ಅದ್ರ ಹಾವಳಿ ಪ್ರಭಾವ ಹೆಚ್ಚೈತೆ ಅದು. ಎರಡೂ ಏಕಕಾಲಕ್ಕೆ ನಡೀತಿಲ್ಲ. ಆತ್ಮ ವಿಚಾರ ನಡೆದಾಗ ಲೋಕ ವಿಚಾರ ಬಂದಾಕತಿ, ಲೋಕ ವಿಚಾರ ನಡೆದಾಗ ಆತ್ಮ ವಿಚಾರ ಬಂದಾಕತಿ. ಒಮ್ಗಿಲೆ ಎರಡು ಏಕಕಾಲಕ್ಕ ಹಿಂದಕ ಮುಂದಕ ಹೆಂಗ್ ಸರಿಯಾಗಿ ಬರುದಿಲ್ಲ. ಏಕಕಾಲಕ್ಕ ಎರಡೂ ಮಾಡಕ್ ಆಗುದಿಲ್ಲ. ಏನ್ ಒಂದ್ ನಡೆದಾಗ ಒಂದು ಬಂದಾಕತಿ. ಏನ್ ಅದಕ್ಕೆ ಯಾವಾಗಲೂ ಬಿಟ್ಟು ಬಿಡದ ಎಡೆ ಬಿಡದೆ ಅಂತ ಹೇಳ್ಯಾರ. ಆತ್ಮ ವಿಚಾರದೊಳಗೆ ಕಾಲ್ ಕಳಿಬೇಕು ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲ. ಅಂದಾಗ ಇದ್ರ ಲಾಭ ತಗೊಳಕ್ ಬರ್ತೈತಿ. ಸ್ವಲ್ಪ ನಾವು ಅದಕ್ಕೆ ಅಮಾರಿದೀವಿ ಅಂದ್ರೆ ಅದು ಬಂದು ನುಸುಳಿ ಬಿಡ್ತೈತಿ. ಅನಾತ್ಮ ವಿಚಾರ ಬಂದು ಹೊಕ್ಕ ತನ್ನ ಪ್ರಭಾವ ಚಾಲು ಆಕೈತಿ. ಅದ್ರ ಸಂಬಂಧ ಅದು ಗಟ್ಟಿ ಆಗೈತಿ. ಅದಕ್ಕೆ ನಮಗೆ ಇದು ಕಠಿಣ ಆಗೈತಿ. ನಮ್ಗೆ ತಿಳ್ಕೊಳ್ಳೋದು ಇದು ಗಟ್ಟಿ ಆತಂದ್ರೆ ಅಗದಿ ಸುಲಭ. ಅದ್ರ ಬಗ್ಗೆ ಉದಾಸೀನ ಭಾವ ಬಂದ್ಬಿಡ್ತು. ಅದ್ರ ಹಕ್ಕಿಗತಿ ಗೊತ್ತಾತಂದ್ರೆ ಒಳ್ಳೆ ಅದ್ರ ಬಗ್ಗೆ ಉದಾಸೀನ ಭಾವ ಬಂದ್ಬಿಡ್ತೈತಿ. ದೋಷ ದರ್ಶನ ಕಾಣ್ತೈತಿ. ನಾವು ವಿಷಯ ದೋಷ ದರ್ಶನ ಆತಂದ್ರೆ ವಿವೇಕ ಉದಯ ಆತಂದ್ರೆ ಇದ್ರ ಹಕ್ಕಿಗತಿ ಎಲ್ಲ ಗೊತ್ತಾಗೈತಿ. ಇದು ಅನಿತ್ಯ ಐತಿ, ಇದು ದುಃಖ ರೂಪಿ ಐತಿ ಹೊಳದಾಗ ಎಲ್ಲದ್ರ ಬಗ್ಗೆ ಉದಾಸೀನ ಭಾವ ಬಂದ್ಬಿಡ್ತೈತಿ. ಯಾವ ವೃತ್ತಿ ಉದಾಸೀನತೆಯನ್ನು ಹೊಂದೈತಿ ವಿಚಾರ ಮಾಡಿ ಅದು ಉದಾಸೀನ ಭಾವ ಬರು ಪುರುಷೋತ್ತಲೆಯಲ್ಲಿ ಆನಂದ ಸೂತ್ರ ಹತ್ತೈತಿ. ಉದಾಸೀನ ವೈರಾಗ್ಯ ಬರು ಪುರುಷೋತ್ತಲೆ ಅವಂಗ ಆನಂದದ ಸೂತ್ರ ಹತ್ತಿ ಬಿಡ್ತೈತೆ. ಅದಕ್ಕೆ ಆತ್ಮ ವಿಚಾರ ಹೇಳುದು ಕೇಳುದು ಅವ್ಯಾಹತವಾಗಿ ನಡಿಬೇಕು. ಅನ್ಯ ವಿಚಾರಕ್ಕೆ ಆಸ್ಪದ ಕೊಡಬಾರ್ದು. ಸುಖ ಏನದ ನೋಡ್ರಿ, ಅದು ವಿಷಯದ್ದು ಏನು ತಂದು ಅನ್ನೋದನ್ನ ಇದನ್ನ ಸತತ ನಾವು ವಿಚಾರ ಮಾಡಿ ಖಾತ್ರಿ ಮಾಡ್ಕೋಬೇಕು ನೋಡ್ರಿ. ವಿಚಾರ ಮಾಡದ ಹೊರತು ನಮಗೆ ನಿಜವಾದ ಸುಖದ ದಾರಿ ಸಿಗುವುದನೇ ಇಲ್ಲ. ನಾವು ಒಬ್ಬರನ್ನ ಕಂಡು ಒಬ್ರು ಎಲ್ಲ ಬಹಳ ಮಂದಿ ಎಲ್ಲ ಎಲ್ಲಿ ಬಹಿರ್ಮುಖ ವೃತ್ತಿ ಒಳಗೆ ಹುಡುಕಾಗತ್ತೀವ. ವಿಷಯ ವಸ್ತುಗಳಲ್ಲಿ ಹುಡುಕಾಕತ್ತೇವೆ. ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಲ್ಲಿ ಹುಡುಕಾಕತ್ತೇವಿ. ಮತ್ತು ಧನೂ ಆಗತೈತೆ. ಎಲ್ಲೋ ಒಬ್ರು ಅದರಿಂದ ವಿಮುಖ ಆಗಿ ಈ ಜಗತ್ತಿನ ವಿಷಯ ವಸ್ತುಗಳಿಂದ ಹಿಂತಿರುಗಿ ತನ್ನೊಳಗ ತಾನು ನೋಡ್ಕೊಂಡು ಅವರು ಸುಖಿಗಳಾದ್ರು. ಅದು ಕಠಿಣ ಆಗೈತಿ ನಮಗೆ ಹಿಡ್ಕೊಂಡತನ ಬಿಡುದು. ಜನ್ಮಾಂತರ ಇವ ಸುಖರೂಪ ಅನ್ನೋ ತಿಳುವಳಿಕೆ ಆಗ್ಬಿಟ್ಟೈತಿ. ನಾವು ವಿವೇಕ ನಮ್ಮಲ್ಲಿ ಉದಯ ಆಗೋ ಮಠ ಇದ್ರ ಮ್ಯಾಗಿನ ವ್ಯಾಮೋಹ ಹೋಗುದು ನೋಡ್ರಿ. ವಿವೇಕ ಇಲ್ಲದವ್ರಿಗೆ ಇದ ಸುಖರೂಪ ಇದ ಖರೆ ಅಂತ ಅನ್ಸಾಕತೈತಿ. ಬಾಳೆನ ಖರೆ. ಯಾವಾಗ ಅವನಲ್ಲಿ ವಿವೇಕ ಜಾಗೃತ ಆಕೈತಿ, ವಿವೇಕವಂತರ ಸಂಘದೊಳಗಿದ್ದ ಅವಾಗ ಇದ್ರ ದೋಷ ದರ್ಶನ ಕಾಣಕತ್ತೈತಿ. ಬ್ಯಾಡ ಇದ್ರ ಹಕ್ಕಿಗತಿ ಗೊತ್ತಾತಿ ಅಂತ. ಯಾವ್ಯಾವ ಜೀವಿಗಳಿಗೆ ಬೋಧ ಆಗ್ಬೇಕಾಗಿರ್ತದ್ರಿ ಅವ್ರವ್ರ ಪ್ರಾರಂಭ ಪ್ರಕಾರ ಆಯಾ ಜೀವಿಗಳಿಗೆ ಸಮಾಧಿಯಿಂದ ಉತ್ಥಾನ ಆಗಿ ಮಹಾತ್ಮರು ಬೋಧ ಮಾಡ್ತಿರ್ತಾರೆ. ಆಯಾ ಜೀವಿಗಳಿಗೆ ಈ ನಾಡಿನ ಜನರ ಪುಣ್ಯ ಇಲ್ಲಿ ಬಂದು ಹೇಳ್ಬೇಕಾಗ್ತೇವನು ಮಾರ್ಗದರ್ಶನ ಮಾಡ್ಬೇಕಾಗೈತೆ. ಅದು ಹಿಂದಿನ ಜನ್ಮ ಕರ್ಮ ಸಂಬಂಧದಿಂದ ನಡೀತೈತೆ. ಇಲ್ಲಾಂದ್ರೆ ತಮ್ಮೊಳಗ ಅದು ಬೋಧ ಮಾಡೋದು ಇರ್ಲಿಲ್ಲ. ಅದು ಪ್ರಾರಬ್ಧದಾಗ ತಮ್ಮೊಳಗ ತಾವು ಉಳ್ಕೊಂಡ್ಬಿಟ್ಟಾರ. ಎಷ್ಟೋ ಮಂದಿ ಹೇಳಕ್ ಹೋಗಿಲ್ಲ, ತಮ್ಮೊಳಗ ತಾವು ಉಳ್ಕೊಂಡ್ಬಿಟ್ಟಾರ. ಹೇಳೋರು ಪ್ರಾರಬ್ಧ ಇರ್ಲಿಲ್ಲ ಅಂದ್ರೆ ಅದು ಸಮಾಜ ಸ್ಥಿತಿ ಒಳಗೆ ಉಳ್ಕೊಂಡ್ಬಿಡ್ತಾರ. ಅದು ಅವ್ರವ್ರ ಪ್ರಾರಬ್ಧಕ್ಕನುಸಾರವಾಗಿ ಬೋಧಾದಿಗಳು ನಡೀತಿತ್ತು. ನಮ್ಮ ಕೆಲಸ ಯಾವುದು ಅಂದ್ರೆ ಸ್ವರೂಪವನ್ನು ಹೊಂದೋದು ಒಂದೇ ನಮ್ಮ ಕೆಲಸ. ಅಭ್ಯಾಸದಾಗ ತೊಡಗಿ ಅದನ್ನ ಅನುಭವ ತಗೊಂಡು ಖಾತ್ರಿ ಮಾಡ್ಕೋ. ಹೇಳುದು ಕೇಳುದು ಸಾಕಷ್ಟು ಆಕೈತಿ. ಯಾವ ಪುಸ್ತಕ ಓದೋದು ಬೇಕಾಗಿಲ್ಲ, ಯಾವ ಶಾಸ್ತ್ರ ಕಲಿಯೋದನು ಬೇಕಾಗಿಲ್ಲ.
ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದೊಂದ ನಿನ್ನ ಕೆಲಸದ. ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ. ಎಡೆಬಿಡದೆ ಬಿಟ್ಟು ಬಿಡದೆ ಆತ್ಮಚಿಂತನದ ಅಭ್ಯಾಸದ ತೊಡಗೋರು ಎಲ್ಲಿ ಎಷ್ಟು ಮಂದಿ ಇದ್ದೀರಿ ನೀವು? ಅಂದಾಗ ಇದು ನಮಗೆ ಗಟ್ಟಿ ಅನುಭವ ಬರ್ತದೆ. ಎಡೆಬಿಡದೆ ತನ್ನನ್ನು ತಾನು ಪರಿಶೀಲನೆ ಮಾಡ್ಕೊಂತ ಇರಾಕ್ ಕಲಿಬೇಕು ನೋಡ್ರಿ. ಮನಸ್ಸು ತನ್ನ ಎಲ್ಲ ವಾಸನೆಗಳನ್ನು ನಾಶ ಮಾಡ್ಕೊಂಡಾಗ ಮನುಷ್ಯನ ಹರಿದಾಟ ಚಂಚಲತ್ವ ಕಡಿಮೆ ಆಗೈತಿ ನೋಡ್ರಿ. ಎಲ್ಲಿ ತನಕ ವಾಸನೆ ಇರ್ತಾವ ಅಲ್ಲಿ ತನಕ ಮನಸ್ಸು ಚಂಚಲ ಆಗೋದು ಬಿಡುದಿಲ್ಲ. ಅದು ಏನ್ ಮನುಷ್ಯನ ವಾಸನ ನಾಶ ಆತಂದ್ರೆ ಅನಾತ್ಮ ವಿಚಾರ ಎಲ್ಲ ಬಂದಾಗಿಬಿಡ್ತಾವ. ಜಗತ್ತಿನ ವಿಷಯಗಳ ವಿಚಾರ ಬಂದ್ರೆ ಮೌನ ಅಲ್ಲದು. ಏನ್ ಜಡ ವಸ್ತುಗಳ ವಿಚಾರವನ್ನು ನೀ ಎಷ್ಟೇ ಮಾಡಿದ್ರು ಸುಧಾ ಅದು ಜಡನೇ ಇರ್ತದೆ. ಅದನ್ನ ನಿನ್ನ ನಿಜವಾದ ಇರುವ ಅಜಡವಾದದ್ದು. ಅದಕ್ಕೆ ಜಡಭಾವ ನೀಗು ಅಂತ ಹೇಳಿತ್ತು. ರಜೋಗುಣ ತಮೋ ಗುಣದ ದೋಷ ಇರ್ತದ, ಅದಕ್ಕೆ ನಮಗೆ ಆನಂದ ಅನುಭವ ಬರುದಿಲ್ಲ. ಯಾವಾಗ ವೃತ್ತಿ ಸತ್ವ ಪ್ರಧಾನ ಆಕೈತಿ ಆವಾಗ ಆನಂದ ವ್ಯಕ್ತ ಆಗ್ತದೆ ನೋಡ್ರಿ. ಸತ್ವಾತ್ ಸಂಜಾಯತೆ ಜ್ಞಾನಂ ಅಂದಾರ. ಯಾವಾಗ ನಮ್ಮ ವೃತ್ತಿ ಸತ್ವ ಪ್ರಧಾನ ಆಕೈತಿ ಆವಾಗ ಎಲ್ಲರಿಗೂ ಅದು ಅನುಭವ ಆಗ್ತದೆ. ಇಷ್ಟೆಲ್ಲ ಇದನ್ನ ಯಾಕೆ ನಮ್ಗೆ ಅನುಭವ? ರಜೋಗುಣ ತಮೋ ಗುಣದ ಪ್ರಭಾವ ಐತಿ, ಅದಕ್ಕೆ ಅನುಭವ ಬರುವಂತ. ಅದಕ್ಕೆ ಅನುಗುಣವಾಗಿ ಕರ್ಮಗಳಲ್ಲಿ ತೊಡಗಿ ಬಿಡ್ತೇವೆ. ರಜೋಗುಣ ಪ್ರಭಾವ ಇತ್ತ ಅಂದ್ರೆ ಹೊರಗಿನ ವಿಷಯ ಚಿಂತನ ವಿಷಯ ಭೋಗದಲ್ಲಿ ಕಾಲು ಕಳೀತಾವ ನಾವು. ತಮ ಪ್ರಧಾನ ಇತ್ತಂದ್ರೆ ನಿತ್ಯಾಗ ಕಾಲು ಕಳೀತೇವೆ. ಸತ್ವ ಪ್ರಧಾನ ಆದಾಗ ಇದ್ರ ಕಡೆ ಲಕ್ಷ್ಯ ಕೊಡಕ್ ಬರ್ತದೆ. ಏನ್ ಅದಕ್ಕೆ ಸತ್ವ ಪ್ರಧಾನವಾದ ಗುಣವನ್ನು ಪಡೆಯುವಂತ ಪ್ರಯತ್ನ ನಾವು ಮಾಡಬೇಕಾಗಿತ್ತು. ಅದನ್ನು ಪಡಿಬೇಕಾದಂದ್ರ ಯುಕ್ತ ಆಹಾರ ಬೇಕು. ಅದಕ್ಕೆ ಯೋಗ್ಯ ಆಗುವಂತ ಆಹಾರವನ್ನು ನಾವು ತಿನ್ನಕ್ಕೆ ಕಲಿಬೇಕು. ಯುಕ್ತ ಆಹಾರ ವಿಹಾರಶ್ಯ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗ ಅರ್ಜುನನಿಗೆ ಹೇಳಿದ ಮಾತು. ನೀ ಎಂಥ ಅನ್ನವನ್ನು ಉಣ್ಣುತ್ತೀಯೋ ಅಂತ ಮನವನ್ನು ಪಡೆಯುತ್ತೀ ಅಂತ. ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ ಸತ್ವ ಪ್ರಧಾನವಾದ ಆಹಾರವನ್ನು ತಗೊಂಡಾಗ ನಿನಗ ಸಾತ್ವಿಕ ಗುಣ ತಯಾರಾಕೈತಿ. ರಜೋಗುಣವನ್ನು ಉಂಟು ಮಾಡುವಂತ ಆಹಾರ ತಿಂದ ರಜೋಗುಣ ಆಕೈತಿ. ತಮೋ ಗುಣ ಅಂತ ಗುಣ ಆಹಾರ ತಿಂದ ಅಂದ್ರೆ ಅಂತ ಗುಣ ನಿನ್ನಲ್ಲಿ ತಯಾರಾಕವು. ಅದಕ್ಕೆ ಅಜ್ಜವ್ರು ಹೇಳ್ತಿದ್ರು ತಿನ್ಕೋಬೇಕು ಮೊದಲು. ಇದಕ್ಕೆ ಅಂದಾಗ ಅನುಭವ ಬರ್ತೈತಿ. ತಿನ್ನುವ ಇಲ್ಲೇ ಕಂಡದ್ದೆಲ್ಲ ತಿನ್ಕೊಂತ ಕುಂತ ಯಾರು ಕುಂಡ್ಯಾಗ ಚೋಳ್ಕೊಳಕ್ ಚಲೋ ಸುಮ್ಮನೆ ಕುಂಡಿರ್ತೇನ್ರಿ. ಅದು ಶಿಕ್ಷಕತೆ ತಿಂದ್ರೆ ಅದಕ್ಕೆ ಆಹಾರ ನಿಯಂತ್ರಣ ಬೇಕಾಗೈತಿ. ಸತ್ವ ಪ್ರಧಾನವಾದ ಗುಣವನ್ನು ಅಧ್ಯಾತ್ಮ ಸಾಧಕ ಸಾತ್ವಿಕ ಗುಣವನ್ನು ಉಂಟು ಮಾಡುವಂತ ಆಹಾರವನ್ನು ಸೇವನೆ ಮಾಡಬೇಕು. ರಜೋ ತಮೋ ಗುಣವನ್ನು ಉಂಟು ಮಾಡುವಂತ ಆಹಾರವನ್ನು ನಾವು ಅಭ್ಯಾಸದ ಒಳಗೆ ಅವನು ವರ್ಜ್ಯ ಮಾಡಬೇಕಾಗತ್ತೆ. ಹೌದು, ಅಂತವನ್ನೆಲ್ಲ ಕಡಿಮೆ ಮಾಡ್ತಾರೆ. ಹೌದೌದು ಆಕೈತೆ ನಮ್ಗ ಸಪ್ಪ ಅಂತ ತಿನ್ನಕಾಕೈತಿ. ಇನ್ನೊಂದು ಭಾಳ ಕಠಿಣ ಐತಿ. ಒಮ್ಮಿಗ್ಲೆ ಕ್ರಮೇಣ ಆದಷ್ಟು ಕಡಿಮೆ ಮಾಡ್ತೀವಿ. ಈ ಹೊಟ್ಟೆ ಮುನ್ನ ಹೋಗುದಿಲ್ರಿ, ಶರೀರ ಆರೋಗ್ಯ ಇರ್ತೈತಿ. ಏನ್ ಇದು ಕಮ್ಮಗ ನಾಲಿಗೆ ರುಚಿ ಮಾಡಿದ್ರೆ ಯಾಕೆ ಅವರು ಹೊಟ್ಟೆಪ್ಪನವ್ರ ಮಾತು ನಾಲೆಗಪ್ಪನವ್ರು ಕೇಳ್ಬೇಕಲ್ಲ. ನಾಲಿಗೆ ಗಾಂವ್ ಆತ ಅಂದ್ರೆ ಹೊಡಿಯೋದು ಹಂಗ ನಂದು ಹಾಕಪ್ಪ ಅಂತ. ಚಲೋ ಆಗಿತ್ತು, ಭಾಳ ಚಲೋ ಮಾಡ್ತಾನ ನೋಡಿ ಅಡಿಗೆ, ಮಸ್ತ್ ಮಾಡ್ಯಾನ ಅಂತೇಳಿ ಹೊಡ್ದ ಸಾಕಪ್ಪ ಅಂತ ನಾವು. ಹೌದಿಲ್ಲ? ಆಹಾರನು ಅತಿ ಆಗ್ಬಾರ್ದು. ಅಲ್ಪಾಹಾರ ಕ್ಷೇಮಕರ, ಅತ್ಯಾಹಾರ ಹಾನಿಕರ ಅಂತಾರೆ. ಅತಿಯಾದ ಆಹಾರನು ವರ್ಜ ಮಾಡಬೇಕು. ಅದರರ್ಧ ಅನ್ನ, ಅದರರ್ಧ ನೀರು, ಅದರರ್ಧ ಅನಿಲ ಸಂಚಾರ. ಇದ ಪತ್ಯಾಹಾರ. ಸಾಧಕನಿಗೆ ಇದನ್ನು ನಾವು ಪಾಲನೆ ಮಾಡಬೇಕು. ಹೊಟ್ಟೆಯೊಳಗಿನ ಅರ್ಧ ಭಾಗ ಅನ್ನದಿಂದ ತುಂಬಬೇಕು, ಅರ್ಧ ಭಾಗ ನೀರು. ಇದೇನು ಗಿರ್ದ ಭಾಗ ಉಳಿದೈತೆಲ್ಲ ಹವಾ ಆಡಾಕ್ ಬಿಡ್ಬೇಕು.
ಅದನ್ನು ಬಿಡ್ಲಂಗ ಹೊಡೆದ್ರ ಏನಾಕೈತಿ? ಅಜ್ಜಾರು ಒಂದು ಉದಾಹರಣೆ ಹೇಳ್ತಿದ್ರು. ಅವ್ರ ದಿನಕರ್ಮ ಕಾಣಿಸಾರ ಅವ್ರ ಬ್ರಾಹ್ಮಣರು ಊಟಕ್ಕೆ ಕರೆದಾಗ ಹೋಳಿಗೆ ಮಾಡಿಸಿದ್ರಂತ ಊಟ. ಹೋಳಿಗೆ ಭಾಳ ಚಲೋ ಆಗಿದ್ದು ಅಂತ ಹೊಡೆದು ಬಂದು ಮನ್ಯಾಗ ವ್ಯತ್ಯಾಸ ಬಿಡ್ತಿದ್ದಂತ. ಅವ್ರ ತಾಯಿ, ಅಪ್ಪ ಹಿಂಗ್ಯಾಕೆ ಮಾಡಾಕ್ತೇವ ಯವ್ವ, ಹೋಳಿಗೆ ಊಟ ಜಾಸ್ತಿ ಆತಿ, ಭಾಳ ಚಲೋ ಮಾಡಿದ್ರು ಹೋಳಿಗೆ, ಊಟ ಮಾಡೀನಿ ಅಂದಿಟ, ಅದಕ್ಕೆ ಹಿಂಗಾಗ. ಹಂಗಾರ ಒಂದು 5 ಅಜವಾನ್ ಕಾಳಾರ ತಗೋಯಪ್ಪ ಅಂತ ಅಂದ್ಕೂಲೆ, ಯವ್ವ 5 ಅಜವಾನ್ ಕಾಳು ಹೋಗೋ ಜಾಗ ಇದ್ದೀರಿ, ಇನ್ನ 5 ಚೌಕಳಿ ಹೋಳಿಗೆ ಹೊಡಿತೀನಿ. ಹಂಗ ಒಂದೊಂದ್ ಚೌಕಳಿ ಅಂದ್ರೆ 5 ಹೋಳಿಗೆ, 5 ಹೋಳಿಗೆ ಅಂದ್ರಿ ಹಂಗಂತ 5 ಚೌಕಳಿ ಹೋಳಿಗೆ ಹೊಳಿತೀನಂತ. ಅಂದ್ರೆ ತಿರ್ಬೇಕನ್ನೋ ಆಶಯ. ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ. ಅವ್ನು ಊಟ ಕೇಳಿದ್ರೆ ಒಂದ್ 3 ಕಿಲೋಮೀಟರ್ ಅಡ್ಡಾಡಿ ಬರ್ತಾನ ಮೊದಲು, ಚಲೋ ತಂಗ ಹೊಟ್ಟೆ ಹಸಿಲಿ ಅಂತೇಳಿ. ಅದಕ್ಕೆ ಆಹಾರದೊಳಗೆ ನಿಯಂತ್ರಣ ಬೇಕಾಗೈತೆ ನೋಡ್ರಿ. ಏನ್ ಯಾವಾಗಲೂ ಲೌಕಿಕ ವಿಚಾರ ಮನಸ್ಸಿನ ತುಂಬಿಕೊಂಡು ಕುಂತಿದ್ದೆ ಅಂದ್ರೆ ಸತ್ವ ಪ್ರಧಾನ ಹೆಂಗಾಗ್ಬೇಕಾದ್ರು? ಬರೇ ಬಾಳೆ ಸುದ್ದಿನ, ಮತ್ತೊಂದು ಏನು ಇಲ್ಲ. ಇಲ್ಲಿ ಬಂದ್ರು ಅದನ್ನ ಮಾತಾಡುದು. ಇಲ್ಲಿ ಏನ್ ನಡೀತೈತಿ ಅದರ ಬಗ್ಗೆ ಹೊಳ್ಳಿದೆ ಕೇಳಿದ್ದನ್ನು ನೆನಪು ಮಾಡ್ಕೊಳ್ಳುವ ಪ್ರಯತ್ನ ನಾವು ಮಾಡೋದಿಲ್ಲ. ಏನ್ ಹೇಳಿದ್ರು ಇವತ್ತ? ಬರೇ ಬಾಳೆ ಚಂದನ, ಬರೇ ಅದೇ ಹೆಸಂದಾಗ ಕಾಲ ಕಡೆ. ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ ಅನ್ನೋರು ಅದಿದೆ, ಇದನ್ನ ಯಾರು ಒಬ್ಬರ ಮುಂದೆ ಏನಾಕತಿ ಹಿಂದೆ ಏನಾಕತಿ ಅಂದ್ರೆ ಅದನ್ನ ತಗೊಂಡು ಏನ್ ಮಾಡವ? ಹಿಂದ್ ಹೇಸಿಗೆ ಆಕತಿ, ಮುಂದೆ ಹುಚ್ಚಾಕತಿ. ಹೌದು, ಹಿಂದಿಂದ ಏನಾಕತಿ ಮುಂದೆ ಕಾಲಜ್ಞಾನ ಹೇಳ್ತಿರ್ತಾರಲ್ಲ, ಹಿಂದಾಗುದು ಮುಂದಾಗುದು, ಯಾವ ಅಂಥವೆಲ್ಲ ಹೇಳ್ಕೊಂತ ಜ್ಞಾನಿಗಳಲ್ಲ ಅವರು. ಏನ್ ಹಿಂದಾಗುದು ಮುಂದಾಗುದು ಹೇಳೋರು. ಏನ್ ಮಾಡವ? ತಳದನ್ ರಾಡಿ ತಗೊಂಡ ಯಾಕ್ರಿ ಅದನ್ನ ಜೊಂಡ ಎಬ್ಸ್ಕೊಂಡ್ ಕುಂದ್ರವನು. ಮತ್ತ ಈಗ ತಿಳಿ ಆಗೈತಿ, ತಳದನ್ ಹಿಂದಾಗಿ ತಗೊಂಡು ಏನ್ ಮಾಡವ? ಸಮಾಧಿ ಒಂದು ನೀಗ್ಲಿಕ್ಕೆ ಅಡ್ಕಸ್ ಶುರು ಮಾಡುದು. ಹೌದು, ಇಂಥದನ್ನ ಮಾಡ್ಕೊತ ಹೋಗ್ಬಿಡ್ತಾರ. ಸಮಾಧಿ ಒಂದದ್ದು ಭಾಳ ಕಠಿಣ ಅದು. ಇನ್ನು ಗೆದ್ಗಿ ಗೊಂಬಿ ಕಟ್ಕೊಂಡ್ ಕುಂಡ್ರದೆಲ್ಲ ಲೌಕಿಕದೊಳಗಿಂದ, ತೋರಿಕೆದೊಳಗಿಂದ. ಅದು ಆಧ್ಯಾತ್ಮಿಗಳ ಕೆಲಸ ಅಲ್ಲ. ಗೆದ್ಗಿ ಗೊಂಬಿ ಇಟ್ಕೊಂಡ್ ಕುಂಡ್ರು ಅದು ಜೋಗಗಳ ಕೆಲಸ. ಯಾವ್ದಾರ ಮಹಾತ್ಮ ಯಾವ್ದಾರ ಗದ್ಗಿಗೆ ಗೊಂಬಿಗೆ ನಡ್ಕೊಂತ ಕುಂತಾನ, ಯಾವ್ದಾರ ಮಠ ಮಂದಿಗೆ ಹೋದನು, ಯಾವ್ದಾರ ಮಹಾತ್ಮ ಮಲ ವಿಕ್ಷೇಪ ಆವರಣ ದೋಷ ಇರ್ತದೆ. ಅದಕ್ಕೆ ಅನುಭವಕ್ಕೆ ನಮಗ್ ಬರ್ಬಾರ್ದು. ಇವನ್ನ ಹೊಡೆದು ಹಾಕ್ಬೇಕಾಗೈತಿ. ಅಜ್ಞಾನ ಆವರಣ ವಿಕ್ಷೇಪ ದೋಷಗಳನ್ನ ನಾವು ಕಳ್ಕೊಂಡಾಗ ಅಂತಃಕರಣ ಪರಿಶುದ್ಧಿ ಆಕೈತಿ. ಯಾವಾಗ ನಮ್ಗಿದ ಅನುಭವ ಬರ್ತದೆ. ಜಾತ್ರೆ ಅಂದ್ರೆ ಅಂದ್ರೆ ಇವನು ಎಲ್ಲ ತೆಗೆದಾಕುದು. ಇವು 3 ತೆಗೆದಾಕೋದಕ್ಕೆ ಜಾತ್ರೆ ಅಂತಾರ. ನಾವು ಜಾತ್ರೆ ಅಂದ್ರೆ ಏನೇನೋ ಮಜಾ ಮಾಡ್ಕೊಂತ ಅಡ್ಡಾಡಕತ್ತೀವಿ, ಹೌದಲ್ಲ? ಅಂತಃಕರಣ ಸ್ವಚ್ಛ ಅವಕಾಶ, ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ವಿವೇಕದಿಂದ ನಮ್ಮಲ್ಲಿ ವಿಷಯ ದೋಷ ದರ್ಶನ ಆಕತಿ. ಅವಾಗ ವೈರಾಗ್ಯ ದೃಢಪಡ್ತೈತಿ. ವಿಷಯದ ಇಚ್ಛಾ ಕಡಿಮೆ ಆತಂದ್ರೆ ಅವಾಗ ಆರಾಮಿನ ಅನುಭವ ಬರಕ್ ಶುರು ಆಕೈತಿ. ನಮ್ಗೆ ಒಳಗ್ ವಿಷಯದ ಆಶಯ ಇತ್ತಂದ್ರೆ ಕಾಮನ ಕಾಟ ತಪ್ಪಿಸ್ಕೊಳಕ್ ಆಗೈತೇನ? ಎಂಥವನನ್ನಾದ್ರೂ ತಗೊಂಡು ತಲೆ ಕೆಳಗ್ ಮಾಡ್ತೈತೆ ಕಾಮ. ಅದಕ್ಕೆ ಬಿಡಬೇಕು ಬಲು ಹಿಂದೆ ತನ್ನ ನೆರವನ್ನು ಕೆಡಿಸುವ ಕಾಮ ಇದನ್ನು ಕಂಡ ಯೋಗಿ ಅಂತ. ಸುಖದ ಯೋಗ ಅಂದ್ರೆ ಸುಖದೊಡನೆ ಸಮರಸ ಹೊಂದಬೇಕನ್ನ ನಾವು ಈ ಕಾಮನ ಕಾಟ ತಪ್ಪಿಸ್ಕೊಳ್ಬೇಕು. ಏನ್
ಯಾವಾಗಲೂ ವಿವೇಕ ಜಾಗೃತಿ ಇದ್ರೆ ಕಾಮನ ಕಾಟ ತಪ್ಪಿಸ್ಕೊಳಕ್ ಬರ್ತೈತಿ ಏನ್ರಿ? ಏನ್ ವಿವೇಕ ಎಲ್ಲಿ ಸಿಗ್ತೈತೆ ಅಂದ್ರೆ ಸತ್ಸಂಗದೊಳಗೆ ಸಿಗ್ತೈತಿ. ಸದ್ವಸ್ತುವಿನ ಅನುಭವವನ್ನು ಪಡೆದಂತ ಮಹಾತ್ಮರ ಸಂಘ ಸತ್ಸಂಗ ಅಂದ್ರೆ ಅಲ್ಲಿ ಕಾಮನನ್ನು ಹೊಡೆದಾಕುವಂತ ಯುಕ್ತಿಗಳನ್ನು ಅಲ್ಲಿ ನಮ್ಗ ಸಿಗ್ತಾವ. ಅವ್ರು ಹೆಂಗ ಅವನು ಕಳ್ಕೊಂಡ್ರು, ಅವರು ವಿಷಯಗಳ ವ್ಯಾಮೋಹವನ್ನು ಯಾವ ರೀತಿ ಕಳ್ಕೊಂಡ್ರು ಅನ್ನೋದು ಅಂತ ಯುಕ್ತಿಗಳನ್ನು ನಾವು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಕಾಮನೆಗಳೆಲ್ಲ ಕ್ಷೀಣಕ್ಕೂಂತ ಬರ್ತಾವ. ನಿತ್ಯ ಇದನ್ನು ನಾವು ಕೇಳೋದ್ರಿಂದ, ಮಹಾತ್ಮರು ಹೇಳಿದಂತ ವಿಚಾರಗಳನ್ನು ಶ್ರವಣ ಮಾಡೋದ್ರಿಂದ ವಿಷಯಗಳ ನೆನಪು ಮಾಡೋದ್ರಿಂದ ವಿಷಯಗಳಲ್ಲಿ ಆಸಕ್ತಿ ಉಂಟಾಗ್ತೈತಿ. ಆಸಕ್ತಿಯ ಮೂಲಕ ಕಾಮ ಉಂಟಾಗ್ತೈತಿ. ಕಾಮಕ್ಕೆ ಯಾರ ಅಡ್ಡಿಯನ್ನು ಉಂಟು ಮಾಡಿದ್ರೆ ಕ್ರೋಧ, ಸಿಟ್ಟು. ಸಿಟ್ಟು ಬಂದ ಕೂಡಲೇ ಮತ್ತೇನಿದೆ, ಕೃತಿಗಳು ಎಂತಾವ್ ಜರುಗ್ತಾವ. ಅದರಿಂದ ಪಾಪ ಕೃತಿಗಳು ಜರುಗ್ತಾವ. ಪಾಪ ಸಂಗ್ರಹ ಆಕೈತಿ. ಅದರ ತಕ್ಕಂಗೆ ಮತ್ತೆ ಜನ್ಮ ಬರ್ತೈತಿ. ಪಾಪಾನುಗುಣದಿಂದ ಇಂತೆಂಥ ಜನ್ಮಗಳು ಬರ್ತಾವ. ಮಾಡಿದ ಕರ್ಮ, ವಿಷಯದ ಆಶಯ ಸಂಬಂಧ ಏನು ಕರ್ಮಗಳನ್ನು ಮಾಡ್ತೀಯಲ್ಲ ಅದಕ್ಕೆ ಅನುಗುಣವಾಗಿ ನಮಗೆ ಜನ್ಮಗಳು ಬರ್ತವೆ. ನಮಗೆ ಜನ್ಮದ ಕರ್ತ ನಾವು. ನಮ್ಮನ್ನು ಯಾರೂ ಜನ್ಮಕ್ಕೆ ಹಾಕೋರಿಲ್ಲ. ನಮ್ಮ ಸ್ಥಿತಿಗತಿಗಳಿಗೆ ನಾವೇ ಕಾರಣ. ನಮ್ಮ ದೈವದ ಶಿಲ್ಪಿ ನಾವು. ದೇವ್ರು ನಮ್ಮನ್ನು ಹಿಂಗೆ ಮಾಡ್ಯಾನು ಅಂತ ಅಂತೀವಿ ನಾವು. ದೇವ್ರು ಎಂಥ ಹೊತ್ತಂದು ನಮಗೆ ಯಾರು ಮಾಡಿದ್ದಲ್ಲ. ಅದು ನಾವು ಮಾಡಿದ ಕರ್ಮನ ನಮಗೆ ಈ ಸ್ಥಿತಿಗತಿಗಳಿಗೆ ಕಾರಣ ಆಗಿದೆ. ತಾ ಮಾಡಿದ ಕರ್ಮ ಬಲವಂತನಾದರೆ ಯಾರೇನು ಮಾಡುವರು ಹರಿ ಅಂತ. ನೀ ಬೇಡ್ಕೊಂಡ್ರೆ ಇದು ಹೊಕ್ಕವ ನಾವು ನೀ ಮಾಡಿದ ಕರ್ಮದ. ಎಷ್ಟು ದೈನಾಶ ಬಿಟ್ಟು ಬೇಡ್ಕೊಂಡ್ರೆ, ಬೇಡೋದ್ರಿಂದ, ಕೇಳೋದ್ರಿಂದ, ಪ್ರಾರ್ಥಿಸುವುದರಿಂದ ಯಾರು ಏನನ್ನು ಪಡೆದಿಲ್ಲ, ಪಡಿಲಿಕ್ಕೆ ಆಗುದೂ ಇಲ್ಲ. ಇವಳ ಅರಣ್ಯ ರೋದನ ಒದರಿಕೊಂಡದ್ದು ಕೇಳ್ಬೇಕಲ್ಲ, ಅದಕ್ಕೆ ಇಂದ್ರಿಯಗಳದಾವ ದೇವ್ರಿಗೆ. ನೀವು ಒದರ್ಕೊಂಡದ್ದು ಕೇಳಕ ಸುಳ್ಳ ವ್ಯರ್ಥ. ಗುಡ್ಡಕ್ಕೆ ನಾಯಿ ಒಯ್ದ್ರೆ ಗೂದಿ ಹಾಸೈತಿ ಅಂತ ಹಂಗ ಬೇಡ್ಕೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ, ಕೇಳೋದ್ರಿಂದ ಯಾರು ಏನನ್ನು ಪಡೆಯಲ್ಲ. ರಾಮತೀರ್ಥ ಸ್ಪಷ್ಟ ಹೇಳ್ಯಾರ ಅವರು. ಪ್ರಾರ್ಥಿಸುವುದರಿಂದ, ಕೇಳುವುದರಿಂದ, ಬೇಡುವುದರಿಂದ ಯಾರು ಏನನ್ನು ಪಡೆಯಲ್ಲ. ನೋ ಮ್ಯಾನ್ ಡಿಡ್ ಗೆಟ್ ಎನಿಥಿಂಗ್ ಬೈ ಬಿಗಿಂಗ್ ಆರ್ ಸೀಯಿಂಗ್ ಆರ್ ಬೈ ಪ್ರೇಯಿಂಗ್ ಅಂತ ಸ್ಪಷ್ಟವಾಗಿ ಅವರು ಆ ವಿಚಾರ ಇಟ್ಟಾರ ರಾಮತೀರ್ಥರು. ಅದಕ್ಕೆ ಯಾರನ್ನು ಬೇಡ್ಕೊಳ್ಳೋ ಅವಶ್ಯ ಎಲ್ಲಿದಾರ? ಭಿನ್ನ ಬಿಟ್ಟಾರ ಸಲ ಏನುಂಟು ಕಾಣಿಸಲು ಬರಿದೆ. ಬೇಡ್ಕೊಳಕ್ ಇನ್ನೊಂದು ಎಲ್ಲೈತಿ? ನಿನ್ನ ಹೊರತು ಮತ್ತೊಂದು ಆತ್ಮಾತಿರಿಕ್ತ ಪದಾರ್ಥಂ ನ ವಿದ್ಯತೆ ಅಂತ ಶ್ರುತಿ ಸಾರ್ತದ. ಅನ್ಯವಾಗಿ ಐತೆ ಅಂತ ಕಲ್ಪಿಸ್ಕೊಂಡು ನೀ ದುಃಖ ಪಡ್ಲಿಕ್ಕೈತಿ. ಇನ್ನೊಂದು ಇಲ್ಲ, ಯಾವುದೂ ಇಲ್ಲ. ನಿನ್ನ ಹೊರತು ಯಾವುದೂ ಇಲ್ಲ. ಸದ್ವಸ್ತುವಿನ ಹೊರತುಪಡಿಸಿ ಎಲ್ಲಾ ಧರ್ಮವು ಅದನ್ನ ಹೇಳ್ತಾವು. ಬೈಬಲ್ನು ಅದನ್ನ ಹೇಳ್ತೈತಿ, ಕುರಾನನು ಅದನ್ನ ಹೇಳ್ತೈತಿ. ಎಲ್ಲಾಹ ಇಲಾಹ ಇಲ್ಲೆಲ್ಲ ಮೊಹಮ್ಮದ್ ರಸೂಲ್ಲ. ಅಲ್ಲ ಅಂದ್ರೆ ಸದ್ವಸ್ತು ಅದ. ನಿನ್ನ ಹೊರತು ಇನ್ನೊಂದು ಏನೂ ಇಲ್ಲ ಅಂತ ಅದನ್ನ ನೆನಪು ಮಾಡ್ತಾರ ಅವರು ನಮಾಜಿಗೆ ಕುಂತಾಗ. ಅಲ್ಲಾಹ ಇಲಾಹ ಇಲ್ಲೆಲ್ಲ ಮೊಹಮ್ಮದ್ ರಸೂಲ್ಲ ಅಂತ. ಅಲ್ಲ ಸದ್ವಸ್ತು, ನನ್ನ ಹೊರತು ಇನ್ನೊಂದು ಯಾವುದೂ ಇಲ್ಲ ಅನ್ಯವಾಗಿ ಅಂತ. ಅದ್ರ ನಿಜವಾಗಿ ತಿಳ್ಕೊಂಡವ ಮುಸಲ್ಮಾನ. ಅವು ಒಂದೊಂದು ತಿಳ್ಕೊಂಡ್ಬಿಟ್ಟಾವ. ಅಲ್ಲ ಅಂದ್ರೆ ಒಬ್ಬ ಬೇರೆ ಅದಾನಪ್ಪ, ಅದನ್ನ ನೋಡ್ತಾನ. ನಮ್ಗೆಲ್ಲ ಅಲ್ಲ ಅದಾನ. ಅವು ಹಿಂಗ ನೀವು ದೇವ್ರ ಅಂತಾರೆ, ಅವ್ರು ಅಲ್ಲ ಅದಾನ. ಅವಕ್ಕೂ ಸಾಮಾನ್ಯ ಜನರಿಗೆ ತಿಳುವಳಿಕೆನ ಐತಿ. ಸುಮಾರು ಅಲ್ಲ ಕಿತ್ತಲಾ ಕಿಲೋಮೀಟರ್ ದೂರ ಅಂತ ಕೇಳಿ ನಿರಂಜನಪ್ಪ ಅವ್ರು ಹಿಂದೂ ನಾಗ್ನೂರಾಗ ಕಳೆದಿದ್ರಲ್ಲಿ ಮಸೂತಿಗೆ ಅವ್ರನ್ನ. ಅವ್ರ ಸಮಾಜದ ಒಬ್ಬ ಮುಲ್ಲಾ ಬಂದಿದ್ದವ. ಅವ ಅಲ್ಲಾನ ಬಗ್ಗೆ ಅಲ್ಲ ಉಪ್ಪರ್ ಹೈ ಅಂತ ಹೇಳಿ ಮಾತಾಡ್ಯಾನು. ಉಪ್ಪರ್ ಮ್ಯಾಗ ಅದಾನ, ಕಿತನಾ ಕಿಲೋಮೀಟರ್ ದೂರ ಐತು ಮರ ಅಲ್ಲ. ಎಲ್ಲಿ 2 ಕಿಲೋಮೀಟರ್ ಅದಾನ. ಮ್ಯಾಗ ಇದ್ದ ತಂಡ ಎತ್ತು ಸೆಡದ್ ಹೋಗಿತ್ತದು. ಮೋಡಗಳು ಇದ್ರಾಗ ಹೋಗುದಿಲ್ಲ. ಇವಳ ಏನೇನೋ ಕಲ್ಪಿಸ್ಕೊಂಡ್ಕೊಂಡೈತಿ. ಅಲ್ಲಿ ಅದಾನ, ಇಲ್ಲ ಅದಾನ. ಭಜನೆ ಅನ್ನೋದಿಲ್ಲ ನೀವು. ಅಲ್ಲ ಕೂದ ಎಂದು ಬಲ್ಲಂಗ ಕೂಗಿದರೆ ಅಲ್ಲ ಎಲ್ಲಿಲ್ಲ ಅಂತ ಅನ್ನೋದಿಲ್ರಿ. ಅಲ್ಲೇ ಇಲ್ಲಿ ಅಲ್ಲ ಬಲ್ಲ ಅನ್ಕೊಂತ ಕುಂತ ಎಲ್ಲಿದೆ? ನಿನ್ನಲ್ಲಿ ಐತೆ ಅದು. ನೀನ ನೋಡ್ಕೊ. ನಿನ್ನೊಳಗಿದ್ದದನ್ನ ಅನ್ಯದರ ಹುಡುಕಿರಿ ಎಷ್ಟು ಜನ್ಮಕ್ಕೆ ಸಿಗ್ಬೇಕ್ರಿ ಅದನ್ನ.
ಎಷ್ಟು ಮಂದಿ ಮಹಾತ್ಮರು ನಮ್ಗೆ ಇದನ್ನ ಹೇಳಿದ್ರು, ಎಚ್ಚರಗೊಳಿಸಿದ್ರು. ಮತ್ತು ಮೊದಲಿನ ಚಾಳಿಗೆ ಹೋಗುದಿಲ್ಲ. ಏನ್ ಅನ್ಯದ್ರಾಗ ಐತಿ, ಗುಡಿ ಗುಂಡಾರದಾಗ ಹುಡುಕ್ತಾನ, ಕೊಳ್ಳಕ್ ಹೋಕಾನ, ಗುಡ್ಡಕ್ಕೆ ಹೋಕಾನ, ಅಲ್ಲಿ ದೇವ್ರದಾನ, ಇಲ್ಲಿ ದೇವ್ರ, ಹಂಗೆ ತಿರುಗ್ತಾರ. ಮೂರ್ಖರು ಅಂದಾರ ಮರಾಠಿ ಸಂತರು. ದೇವ್ ಇಕಡಾ ಹೈ ತಿಕಡಾ ಹೈ ಮಣುಮ್ ಡೋಂಗರ್ ಪಿರಾತಿಸ್ತಾತ್ ಮೂರ್ಖಾನು ಅಂತ. ದೇವ್ರ ಅಲ್ಲಿದಾನ ಇಲ್ಲಿದಾನ ಅಂತ ತಿಳ್ಕೊ ಮೂರ್ಖರು. ಪಕ್ಕಿಯಲ್ಲೂ ನಾವು ಶ್ರಾವಣದಾಗ ಅಲ್ಲಿ ಐತಪ್ಪ ನಮ್ಮ ಮನೆ ದೇವ್ರು, ಇಲ್ಲಿ ದೇವ್ರು ಐತಿ ಅಂತಂಗೆ ತಿರುಗ್ತ ಹೇಳಕ್ ಬಂದಿತ್ತ ನಿನಗೆ ಮನೆ ಮುಟ್ಟದ, ನಿನಗೆ ನಿಮ್ಮ ಮನೆ ದೇವ್ರು ನಾನ ಅಂತ ಏನ ಕಲ್ಪಿಸ್ಕೊಂಡ್ ಕುಂತಿಲ್ಲ. ಬೇರೆ ಬೇರೆ ಇರ್ತಾವ ಮನೆ ದೇವ್ರು, ಯಾಕ್ರಿ ಎಲ್ಲರಿಗೂ ಒಂದೇ ಇರ್ತಾವಲ್ಲ. ದೇವ್ರಂದ್ರೆ ಅರ್ಥದಾಗ ಗೊತ್ತಿಲ್ಲ. ಹಾಗೆ ದೇವ್ರಂದ್ರೆ ಅವ್ನ ನಾಮರೂಪ ಕಲ್ಪನಾ ಮಾಡ್ಕೊಂಡು ಒಂದೊಂದು ಮನಿಗೆ ಒಂದೊಂದು ಬೇರೆ ಬೇರೆ ದೇವ್ರು ಇರ್ತಾವ. ನಾವು ಎಲ್ಲರಿಗೂ ಒಂದೇ ಐತದ. ಅರು ಇರುವ ಆನಂದ ಎಲ್ಲರಿಗೂ ಸಂಬಂಧಪಟ್ಟದ್ದ, ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥದ್ದು ಬ್ರಹ್ಮ ಸ್ವರೂಪ. ಆಧಾರವ ಬ್ರಹ್ಮ ಆದೇವಿ ಮಾಯ, ಆಧಾರದಲ್ಲಿ ಬೆರೆಸಿ ಬೇರಿಲ್ಲದಂತ ಆದೇಯವಾಗಿರ್ಬೋದೇಲಿ ಪುತ್ರ ಅಂತ. ಎಲ್ಲಾ ಬ್ರಹ್ಮ ಸ್ವರೂಪ ಒಂದೇ ಅದ. ಏನ್ ಆ ತಿಳುವಳಿಕೆ ಮಾಡ್ಕೋ, ಎಲ್ಲವನ್ನ ತಿಳಿದಂಗ ಆಕೈತಿ ನೀನು. ಅದನ್ನ ತಿಳಿದ ಮ್ಯಾಲೆ ಆ ಪರಬ್ರಹ್ಮದ ತಿಳುವಳಿಕೆಯನ್ನು ಮಾಡ್ಕೊಂಡ್ರ ಯಾವ್ದನ್ನ ತಿಳಿದ್ರೆ ಎಲ್ಲವನ್ನ ತಿಳಿದಂಗ ಆಕೈತಿ. ಯಾವ್ದು ಅಂದ್ರೆ ಅದ ನೀನು. ಏನ್ ಅದ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ ಅಂತ. ಅದನ್ನ ತಿಳಿ, ಅದನ್ನ ಕಲಿಯುವ ನೀನು ಅಂತ. ಅಜ್ಞಾನ ಆವರಣ ವಿಕ್ಷೇಪವನ್ನು ಕಳ್ಕೊಂಡಾಗ ಅಂತಃಕರಣ ಮಾಲಿನ್ಯೆಲ್ಲ ಹೋಗ್ತೈತಿ ನೋಡ್ರಿ. ಏನ್ ಇದನ್ನ ಕಳ್ಕೋಬೇಕಾದ್ರೆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಏನ್ ವಿವೇಕವಂತರ ಸಂಘ ಮಾಡೋದ್ರಿಂದ ನಮ್ಮಲ್ಲಿ ಅದು ಜಾಗೃತ ಆಕೈತಿ. ಅವಾಗ ಎಲ್ಲ ವಿಷಯದ ಮಾಲಿನ್ಯ ಎಲ್ಲ ಕಡಿಮೆ ಆಕೈತಿ. ಅವಾಗ ನಿಮ್ಗೆ ನಿಜವಾದ ಆನಂದದ ಅನುಭವ ಬರಕ್ ಶುರು ಆಕೈತಿ. ಕರ್ಮೋಪಾಸನೆಗಳಿಂದ ಇವೆಲ್ಲ ಜಡ ಅದಾವ. ಅದಕ್ಕೆ ಅಂತಃಕರಣ ಸ್ವಚ್ಛ ಆಗೋದಿಲ್ಲ. ಅದರಿಂದ ನೀ ಎಷ್ಟು ಜನ್ಮ ಕರ್ಮೋಪಾಸನೆ ಮಾಡ್ಕೋತ ಕೂಡಿದ್ರು ಅದರಿಂದ ನೀನು ಅಂತಃಕರಣ ಸ್ವಚ್ಛ ಆಗೋದಿಲ್ಲ, ನಿನ್ಗೆ ಆನಂದ ಅನುಭವ ಬರೋದಿಲ್ಲ. ಏನ್ ಈ ವಿಚಾರ ಸಾಗರದೊಳಗೆ ಓದ್ತೀರಿ, ಕರ್ಮೋಪಾಸನೆಗಳನ್ನೆಲ್ಲ ಮಾಡಿದೀವಿ, ಅದರಿಂದ ಏನೂ ಆಗ್ಲಿಲ್ಲ ಅಂತ. ಶುಭ ಸಂತತಿ ರಾಜನ ಮಕ್ಕಳು ತತ್ವದೃಷ್ಟಿ, ತರ್ಕದೃಷ್ಟಿ, ಅದೃಷ್ಟಿ ಅಂತ 3 ಮಂದಿ ಮಕ್ಕಳವರು. ಅವ್ರು ಮಾಡ್ಬೇಕಾದದ್ದು ಏನೂ ಉಳಿಲಿಲ್ಲ ಜಗತ್ತಿನೊಳಗೆ. ಎಲ್ಲಾ ಮಾಡಿದ್ರು, ಅಂದ್ರೆ ದೇವ್ರು ಉಳಿಲಿಲ್ಲ, ಒಂದು ಕರ್ಮ ಉಳಿಲಿಲ್ಲ, ಎಲ್ಲಾ ಮಾಡಿದ್ರು. ಆದ್ರೂ ಅದರಿಂದ ಏನೂ ಲಾಭ ಇಲ್ಲ ಅನ್ನೋದನ್ನ ಹಿಂದಗಡೆ ಅವ್ರು ವ್ಯಕ್ತಪಡಿಸಿದ್ರು. ಏನೂ ವ್ಯರ್ಥ ಆಗ್ತಿದಲ್ಲ ಅಂತ. ಹಿಂದಗಡೆ ಜ್ಞಾನಕ್ಕೆ ಬಂದ್ರು, ತಿಳುವಳಿಕೆ. ಇದನ್ನೆಲ್ಲ ನೋಡ್ತಿ, ಕೇಳ್ತಿ, ಮತ್ತು ಅದನ್ನ ಮಾಡ್ಕೊಂತ ಕುಂದಿರ್ತಲ್ಲ. ಕರ್ಮದಿಂದ ಬಲೆ ಬಂದ ಪರಿಯದು ನಿರ್ಮಲ ಜ್ಞಾನದಿಂದಲ್ಲದೆ ಅಂದ. ನಿನ್ನ ನಿಜವನ್ನು ನೀ ತಿಳ್ಕೊಂಡಾಗ ನಿನಗೆ ಬಂಧನದಿಂದ ಬಿಡುಗಡೆ ಆಗೈತಿ. ನಿನ್ನ ಬಗ್ಗೆ ಆತ್ಮವಿಚಾರದ ಅಭ್ಯಾಸದಾಗ ನಿರಂತರ ತೊಡಗಿದಾಗ ಅಂತಃಕರಣ ದೋಷ ಎಲ್ಲ ಹೋಗ್ತಾವ ನೋಡು. ವಿವೇಕದಿಂದ ವೈರಾಗ್ಯದ ಮೂಲಕ ಇವೆಲ್ಲ ಮಲ ವಿಕ್ಷೇಪ ದೋಷಗಳೆಲ್ಲ ಹೋಗ್ತಾವ. ಅಜ್ಞಾನ ಆವರಣ ಭಂಗ ಆಕೈತಿ. ಆತ್ಮವಿಚಾರ ಯಾವಾಗಲೂ ಅವ್ಯಾಹತವಾಗಿ ನಡೀತಿತ್ತು ಅಂದ್ರೆ ಅನಾತ್ಮವಿಚಾರಕ್ಕೆ ಅವಕಾಶನೇ ಸಿಗುದಿಲ್ಲ ಅಲ್ಲಿ. ಪ್ರತಿಯೊಬ್ಬ ಮಾನವನು ಮಾಡ್ತಕ್ಕಂಥ ಕೆಲಸ ಅಂದ್ರೆ ಇದು ಒಂದು ಆತ್ಮವಿಚಾರ. ಇದು ಒಂದನ್ನು ಬಿಟ್ಟು ಅನ್ಯದನ್ನು ಮಾಡಕ್ ಹೋಗೋದು. ಸಾವು ಬರುವವರೆಗೂ, ನಿದ್ದೆ ಬರುವವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ವೇದಗಳು ಸಾರ್ತವ. ನಾವು ಬರೇ ಅದನ್ನು ಒಂದನ್ನು ಬಿಟ್ಟು ಎಲ್ಲಾನು ಮಾಡ್ತೀವಿ. ನಮ್ಮ ಬಗ್ಗೆ ನಮಗೆ ಗೊತ್ತೇ. ನಮ್ಮ ಬಗ್ಗೆ ಕೇಳುವುದು, ಮನನ ಮಾಡುವುದು, ನಿಧಿಧ್ಯಾಸನವನ್ನು ಮಾಡುವುದು. ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದೇ ಸಾಧನ. ನಾವು ನಮ್ಮ ಇರುವಿನ ಬಗ್ಗೆ ಕೇಳುವುದನ್ನ ಸಾಧನ. ಶ್ರವಣಕ್ಕಿಂತ ಶ್ರೇಷ್ಠವಾದಂತಹ ಸಾಧನ ಈ ಜಗತ್ತಿನೊಳಗೆ ಮತ್ತೆ ಯಾವುದಿಲ್ಲ. ಎಲ್ಲಾ ಮಹಾತ್ಮರು ತಮ್ಮ ಇರುವಿನ ಬಗ್ಗೆ ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನ ಮಾಡಿ ಆ ಜ್ಞಾನ ಸ್ಥಿತಿಯನ್ನು ಅವರು ಪಡೆದರು.
ಅದರಂತೆ ನಾವು ಶ್ರವಣಕ್ಕೆ ಮುಖ್ಯ ಇದನ್ನು ಕೊಡಬೇಕಾಗಿತ್ತು. ಜ್ಞಾನವನ್ನು ಮಾಡ್ಕೊಳ್ಳೋ ಸಂಬಂಧ, ನಮ್ಮನ್ನು ನಾವು ತಿಳ್ಕೊಳ್ಳೋ ಸಂಬಂಧ, ಅದು ನಮ್ಮ ಬಗ್ಗೆ ಕೇಳೋದು ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿತ್ತು. ಇರು ನೋಡೋಣಪ್ಪ, ಮತ್ತೆ ನೋಡೋಣ ಟೈಮ್ ಸಿಕ್ಕಾಗ, ವಯಸ್ಸಾದ್ಮ್ಯಾಗಪ್ಪ ಇದನ್ನು ಕೇಳೋದು. ಈಗ ವಯಸ್ಸಿದ್ದಾಗ ಎಲ್ಲ ಮಜಾ ಮಾಡೋಣ. ಈಗ ಕತಿ ಮುಗಿದಿಂದ ಏನು ಬರ್ತೈತಿ, ನೀನು ಕುಂಡ್ರಾಕ್ ಆಗೋದಿಲ್ಲ, ಕೇಳಾಕ್ ಆಗೋದಿಲ್ಲ. ಅವಾಗ ವಯಸ್ಸು ಮುಗಿದ ಮ್ಯಾಗ ಬಂದು ಏನು ಹರಿಗೆ ಹೊಡ್ಸೋಕಿನ ಅಂತ ಏನು ವಯಸ್ಸಿಗೆ ಬಂದ ಮ್ಯಾಗ ಮೊದಲು ಮಾಡ್ಕೊಳ್ಳೋ ಕೆಲಸ ಇದೆ. ನಮ್ಮ ಬಗ್ಗೆ ನಾವು ವಿಚಾರ ಮಾಡೋದು ಅಂದಾಗಿ ಸಂಸ್ಕಾರ ಮುಂದುವರಿತೈತಿ. ಮೊದ್ಲಿರ್ತಾನ ಮಕ್ಕಳನ್ನ ಇಂಥ ಅಭ್ಯಾಸದಾಗ ತೊಡಗಿಸ್ಬೇಕು. ಶೈಶವೇ ಅಭ್ಯಾಸದ ವಿದ್ಯಾನಾಮ ಅಂತ ಯಾಕೆ ಹೇಳ್ಯಾರ? ಶೈಶವಾವಸ್ಥೆ ಒಳಗೆ ಕುಂತಾಡುವಾಗಿನ ಬುದ್ಧಿ ಕುಣಿಗೆ ಹೋಗೋ ತನಕ ಇರ್ತೈತ. ಆ ಪೀರಿಯಡ್ ಏನಿರ್ತೈತಿಲ್ಲ, ಅವಾಗ ಮಕ್ಕಳಿಗೆ ಈ ಸಂಸ್ಕಾರ ಕೊಡ್ಬೇಕು ಅಂತ. ಅಂದಾಗ ಅವಕ್ಕೆ ಉತ್ತರೋತ್ತರ ಜನ್ಮ ಒಂದು ಇದು ಬರ್ತೈತಿ, ಸಂಸ್ಕಾರ ಆಗಿ ಉತ್ತರೋತ್ತರ ಜನ್ಮ ಬಂದು ಒಂದು ಜನ್ಮದೊಳಗೆ ಜ್ಞಾನೋದಯ ಆಕೈತಿ. ಒಂದೇ ಜನ್ಮಕ್ಕದ ಆಕೈತಿ ಅಂದ್ರೆ ನಾವು ಹಿಂದಿನ ಜನ್ಮ ದುಡುಕಿ ಐತಿ ಅಂತ ತಿಳ್ಕೊಬೇಕು ನೋಡಿ. ಈ ಜನ್ಮದೊಳಗೆ ಅವ್ನು ಶಿಕ್ಷೈತಿ ಅಂದ್ರೆ ಅನೇಕ ಜನ್ಮಗಳಲ್ಲಿ ಅವ ಅಭ್ಯಾಸ ಮಾಡ್ಯಾನ ಅಂತ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ನಮ್ಮಪ್ಪ ಅಜ್ಜವ್ರು ಹೇಳ್ತೀವಿ, ಶಿವಾನಂದ ಅಜ್ಜವ್ರಿಗೆ ಎಷ್ಟು ಜನ್ಮ ಕಣಕಿಸ್ಕೊಂಡು ಕುಂತಿದ್ದು ಇದಕ್ಕಾಗಿ ಅಂತ. ಜನ್ಮ ಜನ್ಮಾಂತರ ಅಭ್ಯಾಸ ಮಾಡ್ಯಾರ. ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕಮಾದೇವಿ ಕೂಡ ವಚನದೊಳಗೆ ಹೇಳ್ಯಾರ. ಒಂದೇ ಜನ್ಮ ಅಲ್ಲ, ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗಬಹುದು. ಬಹುನಾಮ್ ಜನ್ಮನಾಮ್ ಅಂತೆ ಮಾಮೀತಿ ಪರಂತಪಹ ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಅವನು ಹೇಳ. ಒಂದೇ ಜನ್ಮಕ್ಕೆ ಆಶಿಸೋದಲ್ಲಪ್ಪ, ಜನ್ಮ ಜನ್ಮಾಂತರ ಇದಕ್ಕೆ ಪ್ರಯತ್ನ ಬೇಕು ಅಂತ. ಯಾಕೆ ಇದು ಅಜ್ಞಾನವನ್ನು ಹೊಡೆದು ಹಾಕ್ಬೇಕಾದ್ರೆ, ವಿಷಯದ ವ್ಯಾಮೋಹವನ್ನು ಹೊಡೆದು ಹಾಕ್ಬೇಕಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಕೇಳದಾಕ್ಷಣ ಕಡಿಮೆಗೆ ಅವನು ಎಷ್ಟು ವರ್ಷ ಆತ್ ಕೇಳಾಕೈತಿ, ಒಂದರ ಚಟ ಕಡಿಮೆಗೆ ಅವನು. ಯಾಕ್ರಿ, ಒಂದು ನಾಲ್ಗಿ ಚಟ ಬಿಡು ಕಿಮ್ಮತ್ತಿಲ್ಲ. ಹಾಗೆ ಜ್ಞಾನದ ಮಾತು ಹೇಳ್ತೇವೆ, ಬಿಡು ಕಿಮ್ಮತ್ತಿಲ್ಲ. ನಾವು ಆಗೈತೇನೆ, ಬಿಡಾಕಾಗೈತೆ ನೋಡ್ಬೇಕಾರೆ. ಅಥವಾ ಹಣಿಕೆ ಹಾಕೋದು ಬಿಡುವಲ್ಲಿ. ರೂಪದ ಮ್ಯಾಗಿನ ವ್ಯಾಮೋಹ ಹೋಗಲ್ದು, ಗಾಯನದ ಮ್ಯಾಗಿಂದ ಹೋಗಲ್ದು, ರುಚಿ ಮ್ಯಾಗಿಂದ, ವಾಸನೆ ಮ್ಯಾಗಿಂದ, ಸ್ಪರ್ಶದ ಮ್ಯಾಗಿನ ವ್ಯಾಮೋಹ ಹೋಗಲ್ದು. ಎಲ್ಲ ಹರಿದಾಡ್ತೈತಿ. ಎಲ್ಲ ವಿಷಯ ವಸ್ತುಗಳಲ್ಲಿ ಮನಸ್ಸು ಓಡಾಡಿ ದಣಿತೈತಿ. ದಣದ ಕಡಿಗೆ ಎಲ್ಲಿ ವಿಶ್ರಾಂತಿ ಹೊಂದತಿ? ಯಾವ ವಿಷಯ ವಸ್ತುಗಳ ಸಂಬಂಧ ಇಲ್ಲುಲ್ಲೇ ತನ್ನೊಳಗೆ ತಾವು ವಿಶ್ರಾಂತಿಯನ್ನು ಹೊಂದೈತಿ. ದಿನ ನಿದ್ದೆ ಒಳಗೆ ತಿಳಿಯಲಿ. ಆನಂದ ಜಗತ್ತಿನ ಯಾವ ವಿಷಯ ವಸ್ತುಗಳಲ್ಲಿ ಅದು ಇಲ್ಲ, ನಿನ್ನಲ್ಲೇ ಐತೆ. ಅದು ನೀನ ಅದ ಅನ್ನೋದನ್ನ ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸ ಇದೆ. ವಿಷಯದಲ್ಲಿ ಆನಂದ ಇದ್ದಿದ್ರೆ ಅದನ್ನ ಆ ವಿಷಯ ಬಿಟ್ಟು ಆನಂದ ತೋರ್ಬಾರ್ದಾಗಿತ್ತು. ಹೌದಿಲ್ಲ? ವಿಷಯಗಳನ್ನು ಅವಲಂಬಿಸಿಕೊಂಡು ಆರಾಮಿದ್ರೆ ಅವುಗಳು ಇಲ್ದಾಗ ಆನಂದ ಅನುಭವ ಬರಬಾರ್ದಾಗಿತ್ತು. ನಿತ್ಯತ್ತಾಗ ಯಾವ ವಿಷಯ ವಸ್ತುಗಳು ಇಲ್ಲ ಅಲ್ಲಿ ಪ್ರತಿಯೊಬ್ಬರು ಆನಂದವನ್ನು ಅನುಭವ ಮಾಡ್ತೇವೆ. ಅಲ್ಲಿ ನೋಡೋದಿಲ್ಲ, ಕೇಳೋದಿಲ್ಲ, ಮೋಶ ನೋಡೋದಿಲ್ಲ, ಮುಟ್ಟೋದಿಲ್ಲ. ಅವಾಗ ಯಾಕೆ ಆನಂದ ಅನುಭವ ಬರ್ತೈತೆ? ಹೆಂಗಾರಂದ್ರೆ ಎಚ್ಚರಿಕೆಗಳಿಗೆಲ್ಲ ಅದಾವ, ಯಾಕೆ ಅನುಭವ ಬರುವುದಿಲ್ಲ ಅಂದ್ರೆ ಈ ಯಾವುದೇ ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್ ಅಂದ್ರೆ ಬಾಹ್ಯ ಜಗತ್ತಿನ ವಸ್ತುಗಳನ್ನು ಅವಲಂಬಿಸಿಕೊಂಡದು ಇಲ್ಲ ಆನಂದ ಅನ್ನುವಂಥದ್ದು. ನಾವು ಅದನ್ನು ಇದ್ರೆ ನಾವು ಆರಾಮಿರ್ತೇವೆ ಅಂತ ನಾವು ತಿಳ್ಕೊಂಡೇವೆ. ಇವರ ಮೂರ್ಖರು ಅಂದ್ರೆ ಜಗತ್ತಿನ ವಸ್ತುಗಳನ್ನು ಅವಲಂಬಿಸಿಕೊಂಡು ಸುಖದಿಂದ ಇರ್ತೇವೆ ಅನ್ನೋರು ಎಲ್ಲರೂ ಮೂರ್ಖರು ಅಂತ. ಈ ಮೂರ್ಖ ಜನರ ಸಮೂಹ ಏನ್ ಮಾಡ್ತೈತಿ? ನಮ್ಮನ್ನು ಮೂರ್ಖರು ಮಾಡ್ತೈತಿ. ಅಂತವ್ರ ಸಂಘದಿಂದ ನಾವು ದೂರ ಇರ ಕಲಿಬೇಕು. ಮೂರ್ಖ ಜನರ ಸಮೂಹ ಅದರಲ್ಲಿ ಇದಕ್ಕಿಂತ ಅಡವಿಯಾಗಿರೋದು ಚಲೋ ಅಂತ ಹೇಳ್ಯಾರ. ಏಕಾಂತ ಸ್ಥಾನದೊಳಗೆ ಇದ್ಕೊಂಡಿದ್ರೆ ಅಭ್ಯಾಸ ಮಾಡಿದಾಗ ನಮಗೆ ಇದು ಹೊಳಿತೈತಿ. ದಿನಾ ಬೆಳಕಾದ್ರೆ ಇಂತಹ ಸಂಘದಾಗ ಕೂಡಿ ನಮಗೂ ಅದರ ಸೆಳವು ಹೊತ್ತಾಗ ಹೇಳದ್ ಬಿಡ್ತು. ಅಂತಹ ಸಂಘವನ್ನು ವರ್ಜಿ ಮಾಡಬೇಕಾಗೈತಿ. ಅಭ್ಯಾಸ ದಶೆಯೊಳಗೆ ನೀನು ಜಡ ಬುದ್ಧಿ ಜಡ ಸಂಘ ಬಿಟ್ಟು ಏಕಾಂತದೊಳಗಿದ್ದು ಇದನ್ನ ಅಭ್ಯಾಸ ಮಾಡಿದಾಗ ಇದು ಗಟ್ಟಿ ಆಗೈತಿ.
ಇದನ್ನ ಹೇಳೋದು ಕೇಳೋದು ಮಾಡೋದು ದಿನ ಬೆಳಗಾರ ಅಂತವ್ರದ ಸಂಗತ ಅದು ಮಷಿನಿಗೆ ಹೋಗ್ಬಿಡ್ತೈತಿ ಕೇಳಿದ್ದೆಲ್ಲ ಮತ್ತೆ ತನ್ನಂಗ ಮಾಡ್ಕೊಂಡ್ಬಿಡ್ತೈತಿ ಅದು ಮೂರ್ಖ ಜನರ ಸಮೂಹ. ಏನ್ ಹೌದ್ರಿ, ಅವ್ರಿಗೇನಾದ ಮತ್ತೊಂದು ಹೆಸರೇ ಇರುದಿಲ್ಲ ಅಲ್ಲಿ, ಬರೀ ಅದ ಮತ್ತೊಂದು ಜಡ ಬುದ್ಧಿ ಜಡ ಸಂಘ ಮಾಡಿಕಾರ ಜಡ ಭಾವ ಮತ್ತಟ್ಟು ಗಟ್ಟಿ ಆಗಿಬಿಡ್ತೈತಿ. ಏನ್ ಇದು ಅಭ್ಯಾಸ ಗಟ್ಟಿ ಆಗುವವರೆಗೂ ನಾವು ಆ ಜಡ ಬುದ್ಧಿ ಜಡ ಸಂಘವನ್ನು ನಾವು ಕೈ ಬಿಡಬೇಕಾಗತ್ತೆ. ಬಿಡ್ಲಿಲ್ಲ ಅಂದ್ರೆ ನಿಮ್ಗೆ ಇದು ಅನುಭವ ಮಾಡ್ಕೊಳಕ್ ಆಗುದಿಲ್ಲ. ಅದನ್ನ ಬಿಡ, ಜಗ ಬಿಡ, ಅಂತವ್ರ ಸಂಘ ಅಂತ ಸ್ಥಾನ ಎಲ್ಲಿ ಅಡ್ಡಿ ಆಕೈತಿ ಅಂತ ಜಗ ಬಿಟ್ಟು ಬಿಡ, ಅಂತ ಸಂಘವನ್ನು ಕೈ ಬಿಡೋದು. ಏನ್ ವಿಷಯಾದಿಗಳನ್ನ ಗಳಿಸುವ ಹಾದಿಯಲ್ಲಿ ಮತ್ತು ಅಂತ್ಯದಲ್ಲಿ ಆ ನಿರಂತರ ಸಂಕಟ ಹೊಂದ್ಬೇಕಾಗತ್ತಿಲ್ಲ. ನಡುವೆ ಸ್ವಲ್ಪ ತೋರಿದಂಗ ಆಕೈತಿ, ತೋರಿದ್ರು ಅದು ಸ್ವರೂಪದ ಆನಂದ ಅನ್ನೋದು ಹೊಳಿಬಲ್ ನಮ್ಗೆ. ಯಾವುದೇ ಇಂದ್ರಿಯದ ಮುಖಾಂತರ ವಿಷಯಗಳ ಸಂಪರ್ಕ ಭೋಗ ಮಾಡಿದ ತೋರುವಂತ ಆನಂದ ಅದು ವಿಷಯದಲ್ಲ, ತನ್ನದ ಅನ್ನೋದನ್ನು ಇದನ್ನು ತಿಳ್ಕೊಳ್ಳೋದು ಬಹಳ ಮಹತ್ವದ. ನಮ್ಗೆ ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಅಲ್ಲಿ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ವೃತ್ತಿಯೊಳಗೆ ನಮ್ಮ ಆನಂದ ನಮ್ಗೆ ಅನುಭವ ಬರ್ತೈತಿ. ನಾವು ವಿಷಯದಿಂದ ಶಕ್ತಿ ಅಂತ ನಮಗೆ ಭ್ರಮ ಆಗಿದೆ. ನೋಡಿ, ವಿಷಯದ ಸಂಪರ್ಕ ಭೋಗ ನಡೆದಾಗ ತೋರುವಂತ ಆನಂದ ಅದು ಎಲ್ಲಿದು ಅಂತ ಸ್ವಲ್ಪ ನಾವು ವಿಚಾರ ಮಾಡಿ ನೋಡಿದ್ರೆ ಅದು ನನ್ನ ಆನಂದ ಅನ್ನೋದು ನಮಗೆ ಅನುಭವ ಬರ್ತೈತಿ. ನಾಯಿ ಎಲುಬು ಕಡಿಯುವಾಗ ತನ್ನ ಉಸಿರಾಗಿಂದ ರಕ್ತ ಬರ್ತೈತೈತಿ, ಅದಕ್ಕೆ ಅದು ಎಲುಬಿನ್ಯಾಗ ಐತೆ ಅಂತ ತಿಳ್ಕೊಂಡು ಹಂಗೆ ಕಡಿತೈತಿ. ಹಂಗೆ ನಮ್ದಾಗೈತಿ ಬಾಳ. ನೋಡಿ, ಇಂದ್ರಿಯ ಭೋಗ ಸಂಪರ್ಕ ಭೋಗ ನಡೆದಾಗ ಯಾವುದೇ ಇಂದ್ರಿಯ ತಿನ್ನುವುದಿರ್ಲಿ, ಸಡು ರಸದ ಅನ್ನಕ್ಕೆ ನಲಿದಾಡುವ ಜೀವಿ ಕಡು ಸುಖಗೊಂಡರೆ ಆ ಸುಖ ನಿನ್ನದಯ್ಯ. ಬಹಳ ರುಚಿ ಆನಂದ ಎಲ್ಲಿ ಇದೆ, ನಿನ್ನ ಆನಂದನ ಅನುಭವ ಬರ್ತದೆ. ರೂಪದಾಗ ತೋರುವಂತ ಆನಂದ, ಗಾಯನದಾಗ ತೋರುವಂತ ಆನಂದ, ವಾಸನೆಯೊಳಗೆ ತೋರುವಂತ ಆನಂದ, ಸ್ಪರ್ಶದೊಳಗೆ ತೋರುವಂತ ಆನಂದ, ಅದು ನಿಂದ ಅನ್ನೋದು ಖಾತ್ರಿ ಆದಾಗ ಅಲ್ಲಿ ಸಮಾಧಿ ಹತ್ತೈತಿ. ಗಂಡ ಹೆಂಡತಿ ಭೋಗ ಮಾಡೋ ಟೈಮ್ನಾಗ ಸಮಾಧಿ ಹತ್ತಾಕ್ ಬರ್ತೈತಿ ಅಂದ್ರೆ ಅಲ್ಲಿ ತೋರುವಂತ ಅದರೊಳಗೆ ಗುಳುಗುಳು ಅಂದ ಅದಕ್ಕೆ ಆನಂದ, ಅದರೊಳಗೆ ಗುಳುಗುಳು ಅಂದ ಅದಕ್ಕೆ ಆನಂದ. ಅದಕ್ಕಾದ ಕೊಡ್ತಿ ಅಂತ ಭ್ರಮ ಆಗೈತಿ ಅದಕ್ಕೆ. ಈ ಭ್ರಾಂತಿ ನಾಶ ಮಾಡ್ಕೋಣಿ. ಅದನ್ನು ನಿನ್ನಲ್ಲಿ ಇದ್ದದ್ದು ಅದು ಆನಂದ, ಬೇರೆ ಎಲ್ಲಿಯೂ ಇಲ್ಲ. ನಮ್ಗ ಆ ವಿಷಯ ವಸ್ತುಗಳೇ ಸುಖ ಕೊಟ್ಟುವಂತ ಭ್ರಮ ಆಗಿ ಈ ಭ್ರಾಂತಿ ನಾಶ ಮಾಡ್ಕೊಂಡಾಗ ನಿನಗೆ ಶಾಂತಿ ನೋಡಿ. ಇಲ್ಲಾಂದ್ರೆ ಆ ಭ್ರಾಂತಿಗೆ ಬಿದ್ದ ನನಗೆ ತಿರ್ಕೊಂತ ಅಡ್ಡಾಡೋದು, ಆ ವಿಷಯಗಳು ಬೆನ್ನೈತಿ. ವಿಷಯ ವಸ್ತುಗಳು ಸುಖ ಸಿಗ್ತೈತಿ ಅನ್ನುವಂಥ ಭ್ರಾಂತಿ ನಾಶ ಆಗ್ಲಿಲ್ಲ ಅಂದ್ರೆ ಅವುಗಳು ಬೆನ್ನ ಹತ್ತಿ ಜನ್ಮ ಜನ್ಮಾಂತರ ತಿರುಗು ಪಳೆ ಬರ್ತದೆ. ಅದಕ್ಕೆ ತಿರ್ಗಾಕೈತೇವ್ ನಾವು. ಅದಲ್ಲ ಸುಖ ನನ್ನದ ಇದು ಅನ್ನೋದು ಹೊಳಿಬೇಕಲ್ಲ. ಯಾವುದೇ ಇಂದ್ರಿಯದ ಮುಖಾಂತರ ತೋರುವಂತ ಸುಖ ಇದು ಎಲ್ಲಿದ್ದು ಅಂತ ಸ್ವಲ್ಪ ನಿಂತು ವಿಚಾರ ಮಾಡಿ ನೋಡಿದ್ರೆ ಹೊಳಿತೈತಿ. ಅದು ಪ್ರತಿಯೊಬ್ಬರಿಗೆ ಹೊಳಿತೈತಿ. ನಿಶ್ಚಲ ಆದಾಗ ತನ್ನ ಆನಂದನ ಅದ, ಅಲ್ಲಿ ಆನಂದ ಅನಿಸ್ತದೆ ಹೊರತು ಅಲ್ಲಿ ವಿಷಯ ಅನಿಸೋದಿಲ್ಲ. ಯಾವಾಗ ಆನಂದ ತೋರ್ತೈತಿ ಅಲ್ಲಿ ಆನಂದ ಅನಿಸ್ತದೆ, ಅಲ್ಲಿ ವಿಷಯ ಇಲ್ಲ, ನೆನಪಿಲ್ಲ. ಮನಸ್ಸು ನಿಶ್ಚಲ ಆದಾಗ ಅಲ್ಲಿ ವಿಷಯಗಳ ನೆನಪಿಲ್ಲ, ಆನಂದ ನೆನಪಾಯ್ತು. ಅದು ನಿನ್ನ ಆನಂದ ಅನ್ನೋದನ್ನ ಖಾತ್ರಿ ಮಾಡ್ಕೋದು ಬಹಳ ಮಹತ್ವದ. ಸಿಕ್ತು ಅಂತ ಭ್ರಮ ಆಗೈತಿ. ಅದಕ್ಕೆ ಈ ಭ್ರಾಂತಿ ನಾಶ ಮಾಡ್ಕೋ. ವಿಷಯದಿಂದ ಸುಖ ಸಿಗ್ತೈತಿ ಅನ್ನೋ ಭ್ರಾಂತಿ ನಾಶ ಆದಾಗ ನಿನಗೆ ಶಾಂತಿ. ಇನ್ನೂ ವಿಷಯದಾಗ ಐತಿ, ಅದನ್ನಾಗ ಕೊಡ್ತೈತಿ. ಹೆಂಡತಿ ಸುಖ ಕೊಡ್ತೈತಿ, ಗಂಡ ಸುಖ ಕೊಡ್ತೈತಿ, ರುಚಿಯಾದ ಪದಾರ್ಥಗಳೇ ಸುಖ ಕೊಡ್ತಾವ. ತಿನ್ನೋದ್ರಾಗ ಐತಿ, ಗಾಯನ ಕೇಳೋದ್ರಾಗ ಸುಖ ಐತಿ, ಮೋಜ ನೋಡೋದ್ರಾಗ, ಮುಟ್ಟೋದ್ರಾಗ, ಇವೆಲ್ಲ ವಾಸನ ನಾಶ ಆಗ್ಬೇಕು ನೋಡ್ರಿ. ಈ ವಿಚಾರ ನಮ್ಮಲ್ಲಿ ಜಾಗೃತ ಆದಾಗ ಆಕೈತಿ. ಇಲ್ಲಾಂದ್ರ ಮತ್ತು ಬಸಿಗೆ ಬೀಳ್ತೈತಿ, ತಡೆ ಅಜ್ಞಾನ ಆವರಿಸಿ ಬಿಡ್ತೈತಿ, ಮತ್ತು ಮೋಹಕ್ಕೆ ಬಿದ್ದು ಬರ್ತೈತಿ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮಹೇಂತಿ ಜಂತವಾ. ಎಲ್ಲಾ ಜೀವಿಗಳ ಅಜ್ಞಾನ ಆವರಿಸಿಬಿಡ್ತಾನೆ ಮುಸುಕ, ಮತ್ತು ಮೋಹಕ್ಕೆ ಬಿದ್ದು ಬಿಡ್ತೀವಿ. ಅದರಾಗ ಸುಖ ಸಿಗ್ತೈತಿ. ಬರೇ ಅವುಗಳ ನೆನಪ ಮಾಡುದು. ಕೇಳ್ತೈತಿ ಬೇಕಾದಾಗ ಉನ್ನತ ವಿಚಾರಗಳನ್ನ ಆ ರೂಪ ನೋಡಿದ ಕೂಡಲೇ ಬಾಯಿ ತೆಗಿತೈತಿ, ಗಾಯನ ಕೇಳಿದ ಕೂಡಲೇ ಬಾಯಿ ತೆಗಿತೈತಿ, ಒಗ್ಗರಣೆ ವಾಸನೆ ನೋಡಿದ ಕೂಡಲೇ ಆಹಾ ಅಂತೈತಿ. ಮತ್ತೆ ಹೌದಿಲ್ಲ, ತಿನ್ಬೇಕನ್ನೋ ಇಚ್ಛಾ ಆಕೈತಿ. ಇದನ್ನ ಮಾಡ್ಕೊಂತ ಬಂದೈತಿ. ಅದಕ್ಕೆ ಅದರಲ್ಲಿ ದೋಷ ದರ್ಶನ ಆಗೋದು ನಮಗೆ.
ವಿಷಯ ದೋಷ ದರ್ಶನ ಎಲ್ಲಿವರೆಗೆ ನಮಗಾಗುದಿಲ್ಲ ಅಲ್ಲಿವರೆಗೆ ಅದರಿಂದ ನಮಗೇನು ಸರಿಯಾಗೋದು ಏನ್. ಅದಕ್ಕೆ ಮೇಲೆ ಮೇಲೆ ಮಹಾತ್ಮರು ಹೇಳಿದಂತ ವಿಚಾರಗಳನ್ನು ಇವನ್ನ ಕೇಳೋದ್ರಿಂದ ಮನನ ಮಾಡೋದ್ರಿಂದ ನಮ್ಮಲ್ಲಿ ಆತ್ಮಭಾವ ಗಟ್ಟಿಯಾಕೈತಿ, ಸುಖದ ಸ್ಥಿತಿ ನಾನಾ ಅದೇನು ಅನ್ನೋದು ಗೊತ್ತಾಕೈತಿ, ವಿಷಯಗಳ ವ್ಯಾಮೋಹ ಕಡಿಮೆ ಆಗ್ತೈತಿ. ಅವಾಗ ಈ ಬ್ರಹ್ಮಚಿಂತನದ ಅಭ್ಯಾಸ ನಡೀತೈತಿ ನಮಗೆ. ಏನ್ ಈ ವಾಸನಾ ನಾಶ ಆಗದ ಹೊರತ ಬ್ರಹ್ಮಚಿಂತನ ಅಭ್ಯಾಸ ಮಾಡಕ್ ಆಗುವುದನ್ನಿಲ್ಲ. ಏನ್ ಸಿಗ್ತೈತಿ ಅನ್ನೋ ಬುದ್ಧಿ ಲೋಪ ಆಗ್ಬೇಕು ನೋಡ್ರಿ. ಎದ್ರೊಳಗೂ ಏನೂ ಇಲ್ಲ. ಈ ಜಗತ್ತಿನಾಗ ಏನು ಪ್ರಾಪ್ತ ಮಾಡ್ಕೊಂಡ್ರು ಅದು ನಮ್ಗೆ ಬೇಕಾದದ್ದು ಸಿಗುದಿಲ್ಲ. ನನ್ನಿಂದಲೇ ನನಗೆ ಹಿತ ಆಯ್ತು ಹೊರತು ಜಗತ್ತಿನ ಯಾವ ವಸ್ತುಗಳು ನನಗೆ ಹಿತ ಕೊಡೋದಿಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೊಬೇಕು ನೋಡ್ರಿ. ಇದೇ ಅಭ್ಯಾಸ, ಸತತ ಈ ಅಭ್ಯಾಸ ಮಾಡುವುದರಿಂದ ನಮ್ಗಿದು ಅನುಭವ ಕೊಡ್ತದೆ. ಏನ್ ಎಡೆಬಿಡದೆ ನಡಿಬೇಕು ಇದ್ರೊಳಗೆ. ಏನೂ ತಿಳಿದಿದ್ರು ಆರಾಮಿತ್ತ, ಎಲ್ಲಾ ತಿಳಿದ್ರು ಆರಾಮಿತ್ತ. ನಿದ್ದೆ ಏನೂ ತಿಳಿದಿಲ್ಲ ಅಲ್ಲಿ, ತಾತ್ಪೂರ್ತಿಕ ಅದು. ಎಲ್ಲ ತಿಳಿದ್ರೆ ಅದು ಶಾಶ್ವತ ಆನಂದ, ಅರಿವು ಸಹಿತ ಆನಂದ ಸ್ಥಿತಿಯನ್ನು ನಾವು ಹೊಂದಬೇಕಾಗಿ ಮರುವಿ ಮೂಲಕ ಹೊಂದುವುದು ಅದು ತಾತ್ಪೂರ್ತಿಕ. ಎಲ್ಲರೂ ಮಾಡ್ತೇವೆ ಮರುವಿ ಮೂಲಕ ಆನಂದ ತಾತ್ಪೂರ್ತಿಕ. ಅದೇನು ಅಂತಃಕರಣ ಸ್ವಚ್ಛ ಇದ್ರೂ ಬರ್ತೈತಿ, ಸ್ವಚ್ಛ ಇರ್ಲಿಕ್ಕೂ ಬರ್ತೈತಿ. ನಿದ್ದೆ ಮಾಡಕ್ಕೆ ಎಲ್ಲರಿಗೆ ಅದ್ರ ಸಮಾಧಿಯನ್ನು ಹೊಂದಬೇಕಾದಂದ್ರೆ ಅಂತಃಕರಣ ದೋಷ ಎಲ್ಲ ಹೋದಾಗ ಸಮಾಧಿ ಹತ್ತೈತಿ, ಅರಿವು ಸಹಿತ ಆನಂದ ಸ್ಥಿತಿ. ಪ್ರಜ್ಞಾನಂ ಆನಂದಂ ಬ್ರಹ್ಮ, ಅರಿವಿನ ಮೂಲಕ ಆನಂದದ ಸ್ಥಿತಿಯನ್ನು ಹೊಂದುದು. ಅದಕ್ಕೆ ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಏನ್ ಅಂತಃಕರಣ ದೋಷಗಳನ್ನೆಲ್ಲ ಕಳ್ಕೊಂಡಾಗ ಆ ಸಮಾಧಿ ಸುಖದ ಅನುಭವ ಮಾಡ್ಕೊಳಕ್ ಬರ್ತೈತಿ ನಮಗೆ. ಏನ್ ಇನ್ನೊಂದು ತೋರದ ಅಜ್ಞಾನವಲ್ಲದ ಅಂದ್ರೆ ಎಚ್ಚರಿಕೆ ತೋರಬಾರ್ದು, ಕನಸುನು ತೋರಬಾರ್ದು, ನಿದ್ದೆ ಹತ್ತಬಾರ್ದು. ಏನ್ ಇನ್ನೊಂದು ತೋರದ ಎಚ್ಚರಿಕೆಯನ್ನು ತೋರಬಾರ್ದು, ಕನಸು ತೋರಬಾರ್ದು, ನಿದ್ದೆ ಹತ್ತಬಾರ್ದು, ಅಜ್ಞಾನವಲ್ಲದ. ಅದಕ್ಕೆ ನಿಜಗುಣರು ಸ್ಪಷ್ಟ ಇಟ್ಟಾರದ ಸ್ತೋತ್ರ. ಇನ್ನೊಂದು ತೋರದ ಅಜ್ಞಾನವಲ್ಲದ ಅದ ನಿನ್ನ ನಿಜದ ಎಚ್ಚರ. ಎಚ್ಚರಿಕೆ ಸಂಬಂಧ ತಪ್ಪಬೇಕು, ಕನಸಿನ ಸಂಬಂಧನೂ ತಪ್ಪಬೇಕು, ನಿದ್ದೆ ಸಂಬಂಧನೂ ತಪ್ಪಬೇಕು. ಮೂರು ಅವಸ್ಥೆಗಳ ಸಂಬಂಧ ತಪ್ಪಿದಾಗ ಅವಾಗ ನಿನ್ನ ನಿಜದ ಅವಸ್ಥೆಯ ಅನುಭವ ಬರ್ತದೆ. ನಾಲ್ಕನೇ ಅವಸ್ಥೆ ತುರ್ಯಾವಸ್ಥೆ ಅನ್ನೋದಕ್ಕೆ ಸಮಾಧಿ ಅಂತ ಅನಿಸ್ಕೊಂತ. ಅದಕ್ಕೆ ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡು ಶರೀರ ಮೇಲಕ್ಕೆ ಹೊಡಿ ಮೂರು ಲಾಗ ಅಂತ ಹೊಡಿ. ಅದನ್ನು ಮೂರು ದಾಟಿ ಅವನ್ನೆಲ್ಲ ಮೂರು ಅವಸ್ಥೆಗಳನ್ನು ದಾಟಿ ನಿಂತು ನೋಡ್ಕೋ ನಿನ್ನ ನಿಜದ ಅವಸ್ಥೆ ಹೆಂಗೈತಿ ಅನ್ನೋದು ನಿನ್ಗೆ ಅನುಭವ ಬರ್ತದೆ. ಅಭ್ಯಾಸ ಮಾಡಿದಾಗ ಬರ್ತೈತಿ ಈ ಮೂರು ಅವಸ್ಥೆಗಳನ್ನ. ವಾಸನ ಎಲ್ಲ ನಾಶ ಆಗ್ಬೇಕಲ್ಲ, ಸಿಗ್ತೈತಿ ಅನ್ನೋ ವಾಸನ ಐತಿ ನಮ್ಗೊಳಗೆ. ಎಚ್ಚರಿಕೆ ಅವಸ್ಥೆ ಬಾಳೆ ಸುಖ ಕೊಡ್ತೈತಿ ಅನ್ನೋದು. ಇಂದ್ರಿಯ ಸಂಪರ್ಕ ಭೋಗದಲ್ಲಿ ವಾಸನ ಹಂಗೆ ಉಳಿದೈತಿ. ಅದನ್ನು ಸ್ವಲ್ಪ ಉಳಿದಂಗೆ ನಾಶ ಮಾಡ್ಕೊಂಡಾಗ ಈ ಅವಸ್ಥೆಗಳ ಮೇಗಿನ ವ್ಯಾಮೋಹ ಹೋಗ್ತೈತಿ. ಏನ್ ಏನೂ ತಿಳಿಯದೇ ಇದ್ದಾಗ ತೋರುವಂತ ಆನಂದ ಅಜ್ಞಾನ ಆನಂದ. ನಿದ್ರೆ ಪೂರ್ವದಲ್ಲಿ ಮತ್ತು ನಿದ್ರೆಯ ನಂತರದಲ್ಲಿ ತೋರುವಂತ ಆನಂದ ವಾಸನಾನಂದ. ಏನಾರು ತಗೋಬೇಕು ಅನ್ನೋ ಸ್ಥಿತಿನೂ ಇಲ್ಲ, ಏನಾರು ಬಿಡಬೇಕನ್ನೋದನ್ನು ಇಲ್ಲ. ಹಿಡಿಯುವುದೇ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ. ಅವಾಗ ಆ ಎರಡೂ ಇಲ್ಲದ ಉದಾಸೀನ ಆದಾಗ ತೋರ್ತೈತಲ್ಲ ಆನಂದ, ಇದಕ್ಕೆ ಮುಖ್ಯ ಆನಂದ ಅಂತಾರೆ. ಚಿತ್ತವೃತ್ತಿ ನಿರೋಧ ಮಾಡಿದಾಗ ಮನಸ್ಸು ನಿಲ್ತದಲ್ಲ, ಅದಕ್ಕೆ ಯೋಗಾನಂದ ಅಂತಾರೆ. ಈ ತೋರಿಕೆಲ್ಲ ಮಿಥ್ಯದ ಅಂತ ತಿಳಿದು ಅದರಿಂದ ವಿಮುಖ ಆಗಿ ತನ್ನೊಳಗ ತಾನು ನೋಡ್ಕೊಂಡಾಗ ಅದ್ವೈತಾನಂದನ ಇರ್ತದೆ. ಹೌದು, ಹಿಂಗ ನಾವು ಅಭ್ಯಾಸ ಮಾಡಿದಾಗ ಅದು ಅನುಭವ ಬರ್ತೈತಿ. ಎರಡಿಲ್ಲದ್ದು ಅದ್ವೈತ ಅಂದ್ರೆ ಎರಡಿಲ್ಲದ್ದು ಏಕತ್ವದ ಅನುಭವ ಆಕೈತಿ. ಏನ್ ದ್ವೈತ ಅಂದ್ರೆ ಎರಡು ಇಲ್ಲದ್ದು, ಅದ್ವೈತ ಅಂದ್ರೆ ಎರಡು ಇಲ್ಲದ್ದು ಅಂತ. ಭೇದ ಭಾವ ಇಲ್ಲ ಅಲ್ಲಿ.
ಸಾಮಾನು ಸುಖ ಕೊಡ್ತಾವಂತ ಸಾಮಾನು ಬೆನ್ನ ಐತಿ ಜನ್ಮ ಜನ್ಮ ಅಂತ ತಿರ್ಗಾಕತ್ತೀವಿ. ಜಗತ್ತಿನ ಯಾವ ಸಾಮಾನು ನಿನಗೆ ಸುಖ ಕೊಟ್ಟೈತಿ ಹೇಳಿ? ಎಲ್ಲರೂ ಸಾಮಾನು ಬೇಡ್ತೇವೆ ನಮ್ಗೆ. ನಿನಗೆ ಏನೇನು ಸಾಮಾನು ಬೇಕು ಅವನ್ನೆಲ್ಲ ಕೊಡ್ತೇವೆ, ಆರಾಮಿರ್ತೀಯ? ಸಾಂಗ್ಟ ಆತೇನು ಬೇಡ ನಿನಗೆ? ಏನ್ ಬೇಕು ಹೇಳಿ ನೀ ಜಗತ್ತಿನ? ಎಲ್ಲ ತಗೋ, ಆರಾಮಿರು ನೋಡು. ನಾವು ಸಾಮಾನು ಸುಖ ಕೊಟ್ಟು ಬಿಟ್ಟಿದ್ರೆ ಅವು ಬ್ಯಾಸರ ಯಾಕವು ನಿನ್ಗ? ನಾಳೆ ಎಷ್ಟು ಪ್ರೀತಿ ಐತಿ ಅಂತ ತಿಳ್ಕೊಂಡಿ ಸಾಮಾನು, ನಾಳೆ ಅದ ಪ್ರೀ ಹಾಕೊಂಡ್ಕೊಂಡು. ಹೌದು, ಈ ಶರೀರನ ನಿನಗೆ ಬ್ಯಾಸರ ಆಕೈತಿ. ಎಷ್ಟು ಪ್ರೀತಿ ಐತಿ ಇದ್ರ ಮ್ಯಾಗ, ಈಗ ಒಳ್ಳೆ ಅನುಕೂಲ ಐತಿ. ನಾಳೆ ಇದು ಪ್ರತಿಕೂಲ ಐತಿ ಅಂದ್ರೆ ಇದೇ ನಮಗೆ ಬೇಸರ ಆಕೈತಿ. ಯಾವಾಗ ಇದು ಬ್ಯಾಡಪ್ಪ ನಮಗೆ ಅಂದು ಬಿಟ್ಟೇನು ಇದ್ರ ಕಾಟ ತಡೆಯನಾಗೋದಂತ ಒಂದಿಲ್ಲ ಒಂದು ಕಾಟ ಚಾಲು ಆಕೈತಿ. ಅದಾಗಿನ ಶರೀರದಾಗ ರೋಗಾದಿಗಳು ಹಿಂಗೆ ಇರ್ತೈತಿ. ಶರೀರದ ಅನುಕೂಲಾಗೆ ಅವು ಮಾಡಿದ ಕರ್ಮಕ್ಕನುಸಾರಾಗಿ ಬರ್ತಿರ್ತಾವ ರೋಗಾದಿಗಳು, ಈಗಿನಾರು ಬೇಕಿನ್ಗಳು ಬರ್ತಿರ್ತಾವ. ಸಾಮಾನು ಚುಚ್ಚುತ್ತಾವನು ಗೊತ್ತಾಗೋದು ನಮ್ಗೆ. ಏನೋ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಹೊಳದ್ರೆ ಹೊಳಿಬೇಕು, ನಿನಗಿಲ್ಲ ಅಂದ್ರೆ ಹೊಳಿದ್ ಭಾಳ ಕಠಿಣ ಅದ. ಮೌನದಾಗಿರೋರು ಜಾಹೀರಾತ್ ಪ್ರಕಟಣೆ ಮಾಡಿ ಮೌನದಾಗಿರ್ತಾರೇನ್ರಿ ಅವ್ರು? ಡಂಗ್ರ ಹೊಡಿತಾರನ ಅವ್ರು? ನಾ ಸುಮ್ಮನದೇನು ಪೋ ಅಂತ ನಿದ್ದೆ ಮಾಡವನ ನಿದ್ದೆ ಪೋ ಅಂತ ಹೇಳಿ ಡಂಗ್ರ ಹೊಡೆದು ನಿದ್ದೆ ಮಾಡ್ತಾನ. ಎದಕ್ ಬೇಕೈತಿ? ಸುಮ್ಮನಾಗ ನಿದ್ದೆ ಮಾಡ್ತಾನ. ನಿದ್ದೆ ಬಂದ ಈ ಪಬ್ಲಿಕ್ ಮಾಡ್ಯಾವಲ್ಲ, ಮಾಡ್ತಾರಲ್ಲ, ನಾವು ಹಂಗ ಇದನ್ ಮಾಡ್ತೇವಿ, ಒಳಗ್ ಉಳಿತೀವಿ, ಸಮಾಧಿ ಹೊಂತೇವಿ ಅಂತ ಏನೇನು ಪಬ್ಲಿಕ್ ಮಾಡ್ತಾನ. ಅದೆಲ್ಲ ಡೋಂಗಿ. ಅದು ಹೇಳಕ್ ಹೋಗೋದಿಲ್ಲ. ನಾವು ನಿಜವನ್ನ ತಿಳ್ಕೊಬೇಕನ್ನವ, ಆ ಸ್ಥಿತಿ ಹೊಂದ್ಬೇಕನ್ನವ. ಅವ್ನಿಗೆ ಯಾರ ಮುಂದು ಹೇಳಕ್ ಹೋಗೋದಿಲ್ಲ. ಅವ ಅಜ್ಞಾನಿ ಹಂಗ ವರ್ತನ ಮಾಡ್ತೈತಿ. ಅರಿಯದ ಮೂಢನ ಪರಿಯುಳು ನಿಜವನ್ನ ಅರಿದ ಯೋಗಿ ತನ್ನ ಕುರು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದಳು ಉಂಡುಟ್ಟು ಸಂಚರಿಪ. ಯಾರು ಹೆಂಗಿರ್ತಾರೆ ಅಜ್ಞಾನಿಗಳು ಕೂಡ ಅಜ್ಞಾನಿ ಹೆಂಗ ಇರ್ತಾರೆ. ಕಂಡವರೆಲ್ಲರಿಗೂ ಹೋಲಿಸಿ ಇರುತ್ತೆ. ಇಹನವರ ಅನುಸಂಧಾನವನ್ನ ಅರಿಯ. ಅವರಂಗ ಅದನ್ನಸುದ ಅವರಂಗ ಅವನು ಇರುದಿಲ್ಲ, ಬ್ಯಾರೇನೇ ಇರ್ತದೆ. ತನ್ನ ಒಳಗೆ ಗತ್ತ ಬೇರೆ ಇರ್ತದೆ. ಜ್ಞಾನಿ ಲಕ್ಷಣಗಳ ಹಂಗ ಅದಾವು. ನಿದ್ದೆ ಮಾಡವನ ನಿದ್ದೆ ತೆತ್ಪು ಅಂತ ಹೇಳ್ತಾನ. ಶರೀರ ಸಂಬಂಧ ತಪ್ಪಿದಾಗ ನಾವು ಆರಾಮಿರ್ತೀವಿ. ಶರೀರ ಭಾವ ಬಂತಂದ್ರೆ ಸೋಗಿನ ಸೋಮಾರ ಶುರುವಾತ. ಯಾವನಲ್ಲಿ ದೋಷ ದರ್ಶನ ಆಕೈತಿ, ವೈರಾಗ್ಯ ಬರ್ತೈತಿ, ಅವನಿಗೆ ಜಗತ್ತೆಲ್ಲ ಇದು ಹುಲ್ಲು ಕಡ್ಡಿ ಹಂಗೆ ತೃಣದಂತೆ ಕಾಣಿಸ್ತೈತಿ. ವಿರಕ್ತಶ್ಯ ತೃಣಂ ಜಗತ್ ಅಂತೇಳಿ ತನ್ನ ತಾ ತಿಳ್ಕೊಂಡಾಗ ನಾನು ಮುಕ್ತದೇನೋ ಹೊಳಿತೈತಿ. ತಿಳಿರ್ಲೇ ನೀ ಏನ್ ಮಾಡಿದ್ರು ಮುಕ್ತ ಆಗಕ್ ಬರ್ತೈತೇನು? ನೀ ಯಾರದೇ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ನೀನ ಮುಕ್ತದೆ ಅನ್ನೋದು ನಿನಗೆ ಹೊಳಿತೈತಿ. ಆತ್ಮಾನಂದ ಅಪ್ಪ ಅವರು ವಿಲಾಯತಿಗೆ ಹೊರಟಾಗ ಅವ್ರ ಕೂರ್ತುಕೋಟಿ ಶಂಕರರಾಯರ ಮುಂದೆ ಡೈರೆಕ್ಟ್ ಅಂದಿಲ್ಲ ಅವ್ರಿಗೆ, ಹಿಂಗ್ ಮಾಡ್ಬೇಕಂತ ಮಾಡೇನ್ರಿ ಅಂತ. ಶಂಕರರಾಯರ ಮುಂದೆ ಅವ್ರ ಶಂಕರರಾಯರ್ ಶಿವಾನಂದರಿಗೆ ಹೇಳ್ಯಾರ, ಸಣ್ಣಪ್ಪ ಅವ್ರು ಇವ್ರ ಇವ್ರ ಗೌಡ್ರ ಹಿಂಗಿಂಗ್ ಹೋಗ್ಬೇಕಂತ ಮಾಡ್ಯಾರಿ ಅಂತ ಶಿವಾನಂದರಿಗೆ ಅವ್ರು ಹೇಳ್ಯಾರ. ಅಲ್ಲಿ ಹೋಗಿ ಏನ್ ಮಾಡವ, ಅಲ್ಲೇನೈತಿ ಹೋಗಾಕ? ಈ ಸರಿ ಆಕಳ ಹಾಲು ಕುಡುದಿಲ್ಲ, ಯೋಗ ಸಾಧನ ಮಾಡಂತ ಅಪ್ಪ ಅವ್ರು ಹೇಳಿದಾಗ ಕೈ ಬಿಟ್ರು. ವಿಲಾಯತಿ ಹೊರಟಿದ್ರು ಇವರು ಫಾರಿನ್ MA ಡಿಗ್ರಿ ಮುಗಿದ ನಂತರ ಹೋಗ್ಬೇಕಂತ ಇಚ್ಛಾ ಮಾಡಿದ್ರು. ಅಲ್ಲೇನ್ ಮಾಡವ? ಅಲ್ಲೇನೈತಿ ಹೋಗಾಕ? ಏನೂ ಇಲ್ಲ ಅಲ್ಲಿ. ಇಷ್ಟೊಂದು ಸುಸ್ಪಷ್ಟ ಆತ್ಮವಿಚಾರದ ಕ್ರಮ ಜಗತ್ತಿನ ಯಾವ ರಾಷ್ಟ್ರಗಳಲ್ಲಿ ಹುಡುಕ್ಯಾಡಿದ್ರು ನಿಮಗೆ ಸಿಗುದಿಲ್ಲ. ಅಲ್ಲೇನೈತಿ ನೋಡಾಕ? ಅವಾಗ ಹೋಗಿಲ್ಲ. ಅವಾಗ ಇಲ್ಲೇ ಅಭ್ಯಾಸಕ್ಕೆ ಕೂತ್ಬಿಡ. ಅವ್ರು ಹೇಳಿದ ಮಾತು ನಂಬಿಕೆ ಐತೆ ಅಲ್ಲಿ, ಹೌದಿಲ್ಲ? ಎದಕ್ಕೂ ಮನಸ್ಸು ಮಾಡಿಲ್ಲ. ಬೇಕಾದಂತ ಅಧಿಕಾರ ಕೊಡ್ತೇನೆ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅವ್ರ ಕ್ಲಾಸ್ಮೇಟ್ ಆ ಟೈಮ್ನಾಗ ನಿಮ್ಗೊಂದು ರಾಜ್ಯಪಾಲರ ಹುದ್ದೆ ಕೊಡ್ತೇನೆ, ನಾವು ಸ್ನೇಹಕೂಟ ಏರ್ಪಡಿಸೇವಿ, ಬಂದು ಭೇಟಿ ಆಗಿರಂತ. ಸ್ನೇಹಕೂಟಕ್ಕೆ ಬಂದು ಹಾಜರಾಗಿರಿ ಅಂತ ಹೇಳಿ ಪತ್ರ ಬರ್ತಿದ್ರಂತ ಅಜ್ಜ ಅವ್ರಿಗೂ.
ಒಂದು ಪೋಸ್ಟ್ ಕೊಡ್ತೇನೆ ಬರ್ರಿ ಅಂತ ಹೇಳಿ. ಹರಿಯಾಣ ಪಂಜಾಬದ ರಾಜ್ಯಪಾಲ ಅದ ಯಾವ್ದ ಒಟ್ಟ ಇದ ಹೆಸರಂತ ಏನಿಲ್ಲ. ಏನ್ ಅದನ್ನ ಹುಡ್ಸ್ಯಾರ, ಅದನ್ನ ಹರಿಯಾಣ ಮಾಡ್ಯಾವ್ರೆಲ್ಲ. ಅದ ಯಾವ್ದಾರ ಒಂದು ಕೊಡ್ತೇನಂತಂದ್ರ ಏನ್ ನಿನ್ಗ ಭಾಗ ನಿನ್ಗೆ ಯಾವ್ದು ಇಚ್ಛಾ ಮಾಡ್ತೀವಿ ಅದನ್ನ ಕೊಡ್ತೀವಿ. ಏನ್ ಅದಕ್ಕೆ ಪತ್ರ ಬರ್ತಿದ್ರಂತ. ಇಲ್ಲ ನಿಮ್ ಪ್ರಾರಬ್ಧ ಹಂಗೈತಿ, ನೀವು ಅದನ್ನ ಮಾಡ್ಕೊಂಡು ಹೋಗ್ರಿ, ನನಗೇನು ಅವಶ್ಯಕತೆ ಇಲ್ಲ. ಅದನ್ನು ಹೊಳ್ಳಿ ಪತ್ರ ಬರ್ತಿದ್ವಿ ಒಂದು ರಾಜ ಲಾಲ್ ಬಹದ್ದೂರ್ ಶಾಸ್ತ್ರಿ, ಅವ್ರು ಕೂಡ ಕಲ್ತಾವ್ರಲ್ಲ ಬನಾರಸ್ ಯೂನಿವರ್ಸಿಟಿ ಒಳಗೆ. ಏನ್ ಹೊಳ್ಳೆ ನೋಡ್ಲಿ, ಕುಂತಲ್ಲಿ ನಿಂತಲ್ಲಿ ಇಂದ್ರಾದಿ ದೇವತೆಗಳ ಪದವಿ ದೊರೆತೈತಿ ಅಂದ್ರು ನದರೆತ್ತಿ ನೋಡಬಾರ್ದು ಅಂತಿದ್ರು ರಾಜ. ಅಂದ್ರೆ ಅಂತ ಧೀರ ವೃತ್ತಿಗೆ ಇದು ಸಮಾಧಿ ಸುಖದ ಅನುಭವ ಮಾಡ್ಕೊಳಕ್ ಸಾಧ್ಯತೆ. ನಮ್ಮಂತವ್ರು ಅದ್ರ ಕೇಳೇವಿ, ಮಿನಿಸ್ಟರ್ ಕರೆಯಾಕತ್ತಾರ ತಡಿ ಅಂತ ಓಡಿಕಿದ್ವಿ, ಮಂತ್ರಿಗಳು ಹೋದ್ರ ಹೌದಿಲ್ಲ. ವಸೂಲಿ ಏನ ನಮ್ಮ ಊರ ಕರೆಯಾಕತ್ತಾರ ಸರಿ ಅಂತ ಡೈರೆಕ್ಟ್ ನಿಂದ್ರತಿದ್ದಿಲ್ಲ ನಾವು, ಹೌದಿಲ್ಲ. ಊರ ಬಿಟ್ಟು ಬಿಡ್ತಿದ್ದೀವಿ ನಾವು, ಇಲ್ಲೇನ ಸರಿ ಇಲ್ಲಿ ಅಂತ ಹೇಳಿ ಹೋದಿಲ್ಲ. ಅದು ಬಲ್ಲವರು ಎಲ್ಲಿ ಹೋದ್ರೆ ಏನು ನಮ್ಮೊಳಗ ಐತಿ ನಮಗೆ ಸಮಾಧಾನ ಶಾಂತಿ. ಹೊರಗೆ ಹುಡುಕಿರಿ ಎಲ್ಲೇ ಸಿಗುದಿಲ್ಲ, ಎದ್ರೊಳಗೂ ಹಣಿಕೆ ಹಾಕಿರು ಕೆಲಸ ಸುಳಿದನು ಆಗ್ತೈತಿ. ಏನ್ ಅದೇ ಅದಕ್ಕೆ ಹೇಳ್ಯಾರ ತನ್ಗ ಸರಿ ಆಕಳ ಹಾಲು ಕುಡಿದು ಯೋಗ ಸಾಧನೆ ಮಾಡಂತೇಳಿ. ಆಕಳ ಹಾಲು ಯಾಕೆ ಕುಡಿ ಅಂದ್ರೆ ಅಲ್ಲಿ ಸಾತ್ವಿಕ ಆಹಾರ. ಎಮ್ಮೆ ಹಾಲು ಅದು ಹಂದಿ, ಹೌದಿಲ್ಲ, ಅದು ಮಬ್ಬಿಗೆ ಹಾಕುವಲ್ಲ. ಎಮ್ಮೆ ಹಾಲು ಕುಡಿದ್ರೆ ಅದು ಮಬ್ಬನ್ಯಾಗ ಬೀಳುದು, ಜೀವನ ಎಲ್ಲ ಮಬ್ಬನ್ಯಾಗ ಹೋಗ್ತೈತಿ. ಗೋಕ್ಷೀರ ಭೂಲೋಕದ ಅಮೃತ, ಅದು ಜವಾರಿ ಆಕಳ, ಯಾಕ್ರಿ ದೇಶಿ ಆಕಳ ಅಂತಿರಲ್ಲ. ಇವು ಜರ್ಸಿ ಅವು ಎಲ್ಲ ಮಬ್ಬಿನ ಅವು, ಹೌದಿಲ್ರಿ. ಕಲ್ಪನೆಗಳ ಕಾಟ ಮನಸ್ಸಿಗೆ ಹಗರಿಲ್ರಿ, ಅದರಿಂದ ಎಷ್ಟ ಸಂಕಟ ಅನುಭವಿಸ್ತೈತಿ ಮನಸ್ಸು. ಯಾವ್ದು ಕಲ್ಪನಾ ಇರ್ಲಿಲ್ಲ ಅಂದ್ರೆ ನಿನಗೆ ಆನಂದದ ಅನುಭವ ಆಗಕ್ಕೆ ಶುರುವಾಗ. ಧ್ಯಾನ ಕೂತಾಗ ಏನ್ ಮಾಡ್ಬೇಕಾಗೈತಿ, ಕಲ್ಪನೆಗಳನ್ನೆಲ್ಲ ಕಡಿಮೆ ಮಾಡಿದಾಗ ಆನಂದ ಸೂತ್ರ ನಮ್ಗೆ ಗೊತ್ತೈತಿ. ಏನ್ ಕಲ್ಪನಾ ರಹಿತ ಇರುವಿನ ಅನುಸಂಧಾನಕ್ಕನ ಧ್ಯಾನ ಅಂತಾರೆ. ಒಂದು ಕಲ್ಪನಾ ಅಡಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಮಧ್ಯಂತರ ಸ್ಥಿತಿಯೊಳಗೆ ಪ್ರತಿಯೊಬ್ಬರಿಗೆ ಸ್ಪಷ್ಟವಾಗಿ ಆನಂದದ ಅನುಭವ, ಆ ಸೂತ್ರ ಹತ್ತೈತಿ ನಾವು. ಅದನ್ನ ಶಂಕರಾಚಾರ್ಯ ಸ್ಪಷ್ಟವಾಗಿ ಹೇಳ್ಯಾರ, ನಷ್ಟೇ ಪೂರ್ವ ವಿಕಲ್ಪ ಇತ್ತು. ಒಂದು ಕಲ್ಪನಾ ಅಡಗೈತಿ, ಯಾವ ಧನ್ಯಶ್ಯ ಯಾವ ಕಲ್ಪನಾನು ಉದಯ ಆಗಿಲ್ಲ. ಆ ಮಧ್ಯಂತರ ಸ್ಥಿತಿ ಒಳಗೆ ಸ್ಪಷ್ಟವಾಗಿ ಎಲ್ಲರಿಗೂ ಅದು ಅನುಭವ ಬರ್ತೈತಿ. ಅದನ್ನು ಬಿಟ್ಟು ಅದನ್ನ ಅಭ್ಯಾಸ ಮಾಡಕ್ ಬೇರೆ ಹಿಡತನ ಇಲ್ಲ. ಏನ್ ಕಲ್ಪನಾ ರಹಿತ ಇರುವಿನ ಅನುಸಂಧಾನನ ಧ್ಯಾನ. ಅಲ್ಲಿ ಮನಸ್ಸು ತಲ್ಲೀನಾಗಬೇಕಂತ, ಲೀನಾಗಬೇಕು, ಕಲ್ಪನಾ ರಹಿತ ಆಗಿ ಉಳ್ಕೊಂಡಾಗ ಆ ಸೂತ್ರ ನಮ್ಗೆ ಹತ್ತೈತಿ. ಏನ್ ಅದಕ್ಕೆ ಮಹಾತ್ಮರು ಹೇಳಿದ ಪ್ರಕಾರ ಅಭ್ಯಾಸ ಮಾಡಿದಾಗ ಅದು ನಮ್ಗೆ ಅನುಭವ ಮಾಡ್ಕೊಳಕ್ ಬರ್ತೈತಿ. ನಮ್ಗೆ ಎಚ್ಚರಿಕೆಗೆ ಬಂದ ಮ್ಯಾಗ ಎಲ್ಲ ದ್ವಂದ್ವ ಶುರುವಾತ್ ನೋಡ್ರಿ. ಎಚ್ಚರಿಕೆ ಹೋತಂದ್ರೆ ದ್ವಂದ್ವಿಲ್ಲ, ಅಲ್ಲಿ ಗದ್ಲ ಇಲ್ಲ, ಅಲ್ಲಿ ಯಾವ ಗದ್ಲನೂ ಇಲ್ಲ. ಆನಂದ ಸೂತ್ರ ಸಿಕ್ಕರೆ ಜಗತ್ತ ಹೊಳ್ಳಿ ನೋಡುದು ನಾವು. ಈ ಒಮ್ಮೆ ಇದು ಸೂತ್ರ ಒಮ್ಮೆ ಆ ಸವಿ ನೋಡ್ಯಾರ ನೋಡ್ರಿ ಅಂದ್ರಿ, ಹೊಳ್ಳೆ ನೋಡುದಿಲ್ಲ ನೀವು ಜಗತ್ತಿನ ಕಡೆ ಹೊಳ್ಳಿ ನೋಡಿದ್ರು. ಆ ಸೂತ್ರ ಆಯ್ತ ಅಂದ್ರೆ ಜಗತ್ತು ಮರಿತ, ಜಗತ್ತಿನ ಸುಖವನ್ನು ಮರಿತ ಯೋಗಿ ಆದ ಅಂತ. ಏನ್ ಯೋಗದೊಳಗೆ ತೊಡಗಿದವ ಸುಖದೊಡನೆ ಸಮರಸವನ್ನು ಹೊಂದಿದ ಅಂತ. ಯಾವ ಉಪಾಧಿಗಳ ಸಂಬಂಧ ಇಲ್ಲೂ ನಮ್ಗೆ ಆನಂದ ಸೂತ್ರ ಹಚ್ಕೊಳಿಕ್ ಬರ್ತದೆ ನೋಡ್ರಿ. ಉಪಾಧಿ ಸಂಬಂಧ ಹಿಡ್ಕೊಂಡ್ರೆ ಪರಾವಲಂಬನ ದುಃಖ, ಸ್ವಾವಲಂಬನ ಸುಖ. ಸ್ವಾವಲಂಬಿ ಅಂದ್ರೆ ಸ್ವರೂಪದ ಅವಲಂಬನ ಮಾಡೋದು. ನಾವು ಸ್ವಾವಲಂಬಿ ಅಂದ್ಕೂಡ್ಲೆ ಏನ್ ಮಾಡ್ತೇವೆ, ನಮ್ಮ ಅರಿವಿ ನಾವ ನೆಕ್ಕೋದು, ನಮ್ಮ ಅಡಿಗೆ ನಾವ ಮಾಡ್ಕೋದು, ಹೌದಿಲ್ಲ.
ಇದ ಸ್ವಾವಲಂಬನ ಅಂತ ತಿಳ್ಕೊಂಡೇವ್ ನಾವು. ಅಲ್ಲಿ ನೀಲಕಂಠ ಶಾಸ್ತ್ರಿ ಅಂತಿದ್ದ ರೆಡ್ಡಿಯರ್ ತಿಮ್ಮಾಪುರದಾಗ. ಅವ ಒಂದ್ ಮ್ಯಾಗ ಒಂದು ಶಲ್ಯ ಒಂದು ಲುಂಗಿ ಇರ್ತ, ಅವನ್ ತಕ್ಲಿ ತಗೊಂಡ್ ನೇಕೊಂತ ಕುಂತ ಶಾಸ್ತ್ರ ನಡೆದ ಹಿಂಗ ನೋಡ್ಕೊಂತ 1000 ಲಕ್ಷ ಹೋತದು. ಏನ್ರಿ ಶಾಸ್ತ್ರಿಗಳು? ಯಪ್ಪ ರೀ ಇದು ಸ್ವಾವಲಂಬನ ರೀ ಅಂದ. ಹತ್ತಿನೂ ನೀನ ಮಾಡ್ತೀನಿ ಅಂದ. ಹಂಗಾರೆ ಯಪ್ಪ ತಪ್ಪನ್ರಿ ಇದನ್ನ. ನಾ ಯಾಕೆ ಹೇಳು? ನಾ ಹೇಳಿದ ಪೇಪರ್ನ ಕೊಡ್ತೀರಿ, ಇವರು ಹಿಂಗ್ ಹೇಳಿದಂತೇಳಿ ಅದಕ್ಕೊಬ್ಬ ಮಾತು ವಿರೋಧ ಕೊಡ್ತಾರ. ನಮಗೆ ಅದಕ್ಕೆ ಬೇಕಾಗೈತಿ, ನೀನು ವಿಚಾರ ಮಾಡಿ ನೋಡಂದ್ರ. ಏನ್ ಸ್ವಾವಲಂಬನ ಅಂದ್ರೆ ಹತ್ತಿನೂ ನೀನ ಮಾಡ್ತೀನಿ ಅಂದ್ರ. ಅವ ವಿನೋಬಾ ಭಾವೆ ಅವ್ರ ಶಿಷ್ಯ, ಅವ ನೀಲಕಂಠ ಶಾಸ್ತ್ರಿ ಅಂತ. ಏನ್ ಅದೊಂದು ತಲೆಯಾಗ ಅವ್ರೊಂದು ಹುಚ್ಚ, ಹೌದಿಲ್ಲ? ತಾನ ಮಾಡ್ಕೋದು, ತಾನ ಖಾದಿ ಅರ್ಬಿ ಹಾಕೋದು ಅಂತ ಮಾಡಿದ್ರೆ ಇಲ್ಲ. ನೋಡಿ ಅವನೆಲ್ಲ 1000 ಕೊಡಾಕ್ ಬಂದಿದ್ರಂತ, ಖಾದಿ ಅರ್ಬಿ ನೀವು ತೊಡಬೇಕಂತೇಳಿ. ತೊಡ್ತೇನೆ, ಅದಕ್ಕೆ ಆಗೋಟ್ ಸಬ್ಕಾರ ಕೊಡಿಸ್ಬೇಕು ನೋಡಿ ಅಂದ್ರೆ ಖಾದಿ ಅರ್ಬಿ ಹಾಕೋತೇನೆ ನೀವು. ಅವಾಗ ಕೈ ಬಿಟ್ಟಾರ. ಹೊಲಸಕ್ಕಾವಿಲ್ರಿ ಅವ. ಖಾದಿ ಅರ್ಬಿ, ಖಾದಿದೊಂದು ದೊಡ್ಡದೊಂದು ಹುಚ್ಚಿಡಿಸಿದ್ರು ಅವಾಗೆಲ್ಲ. ಸ್ವಾವಲಂಬನ ಅಂದ್ರೆ ಸ್ವರೂಪದ ಅವಲಂಬನಕ್ಕಂತ. ನಾವು ಎಲ್ಲ ಸ್ವರೂಪದ ಅವಲಂಬನೆ ಮಾಡಿ ಈ ಶರೀರ ಮುಂತಾದ ಉಪಾಧಿಗಳ ಅವಲಂಬನೆ ಮಾಡಿ ಕೆಟ್ಟ ಹೋಗುವಂತ ವಸ್ತುಗಳ ಅವಲಂಬನೆ ಮಾಡ್ಕೊಂತೀವಿ. ಕೆಡಲಾರದ ವಸ್ತುವನ್ನು ಅವಲಂಬನೆ ಮಾಡಿ. ಕೆಡಲಾರದಂತ ವಸ್ತು ಅಂದ್ರೆ ನಿಮ್ಮನ್ನು ನೀವು ಅವಲಂಬನೆ ಮಾಡ್ರಿ, ಆತ್ಮಾವಲಂಬಿಗಳಾಗಿರಿ ಅಂದರು. ವೇದಾಂತದ ಸಾರವನ್ನು ಒಂದೇ ಒಂದು ಮಾತಿನಲ್ಲಿ ಹೇಳೋದಂತಂದ್ರೆ ರಾಮತೀರ್ಥರು ಹೇಳ್ಯಾರ, ಆತ್ಮಾವಲಂಬನೆ. ನಿಮ್ಮನ್ನು ನೀವು ಅವಲಂಬನೆ ಮಾಡ್ರಿಪ್ಪ. ಈ ತೋರ್ಕಿ ಯಾವ್ದು ಅನ್ಯವನ್ನು ಅವಲಂಬನೆ ಮಾಡಕ್ ಹೋಗ್ಬೇಡ್ರಿ. ಇವು ತೋರ್ ಎಡಗ್ತಾವ. ಈ ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸಾಗುವಂತ ಜಗತ್ತಿನ ವಸ್ತುಗಳ ಅವಲಂಬನೆ ಮಾಡಬೇಡ್ರಿ ಅಂತ. ನಿಮ್ಮನ್ನು ನೀವು ಅವಲಂಬನೆ ಮಾಡಿ, ಸ್ವರೂಪದ ಅವಲಂಬನವನ್ನು ಮಾಡಿ. ಸ್ವಾವಲಂಬನ ಏನ್ ಅಂದಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ ನಮ್ಗೆ. ನಾವು ಸುಖ ಶಾಂತಿಗೋಸ್ಕರವಾಗಿ ಜಗತ್ತಿನ ವಸ್ತುಗಳು ಅವಲಂಬಿಸ್ಕೊಂಡು ಕೂತೇವಿ. ಇವಿದ್ರೆ ಆರಾಮ್ ಇರ್ತೇವಿ ಅಂತ. ಶರೀರ ಇದ್ರೆ ನಾವು ಆರಾಮ್ ಇರ್ತೇವೆ. ಶರೀರ ಇಲ್ಲೂಲೆ ನಿನಗೆ ಇರಾಕ್ ಬರ್ತೈತಿ ಅನ್ನೋದನ್ನ ತಿಳ್ಕೊ. ಈಗ ಶರೀರ ಹೋಗೋದ್ರೊಳಗ ಖಾತ್ರಿ ಮಾಡ್ಕೊ. ಏನ್ ಶರೀರ ಇದ್ರೆ ನಾವು ಆರಾಮ್ ಇರ್ತೇವೆ. ಶರೀರ ಇಲ್ಲೂಲೆ ಇದ್ದು ತೋರ್ಸ್ಯಾರ ಅನುಭವಿಗಳು. ಬೇಕಾಗಿಲ್ಲ ಜಗತ್ತಿನ ಯಾವ ವಸ್ತುಗಳ ಅವಲಂಬನೆ ಇಲ್ಲೂಲೆ ನಮ್ಗೆ ಆರಾಮ ಇರಾಕ್ ಬರ್ತದೆ. ನಮ್ಮನ್ನು ಅವಲಂಬಿಸ್ಕೊಂಡು ಈ ಜಗತ್ತು, ಜಗತ್ತಿನ ವಸ್ತುಗಳದ ಹೊರತು ಜಗತ್ತಿನ ವಸ್ತುಗಳನ್ನ ಅವಲಂಬಿಸ್ಕೊಂಡು ನಾನಿಲ್ಲ. ಎಲ್ಲ ನನ್ನ ಆಧಾರದ ಮೇಲೆ ತೋರ್ತಾವ, ಅಡಗ್ತಾವ. ನಾ ಅದನ್ನ ಅವಲಂಬಿಸ್ಕೊಂಡಿಲ್ಲ. ಎಲ್ಲದಕ್ಕೂ ಆಧಾರನ ನಾನಾ ಅದೇನೆ ಅಂತ. ಅದೇ ಬ್ರಹ್ಮ ಸ್ವರೂಪ. ನಾನೇ ಆ ಪರಬ್ರಹ್ಮ ಸ್ವರೂಪ ಇದ್ದೀನಿ. ನನ್ನನ್ನ ಆಶ್ರಯಿಸ್ಕೊಂಡು ಇವೆಲ್ಲ ಅದ ಹೊರತು ಅವನ್ನ ಆಶ್ರಯಿಸ್ಕೊಂಡು ನಾನಿಲ್ಲ ಅಂತ. ಇಂಥ ಒಂದು ಗಟ್ಟಿ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಅಂದಾಗ ಈ ತೋರ್ ಎಡಗುದಕ್ಕೆ ಅವ ಶೋಕ ಮೋಹ ಮಾಡಕ್ ಹೋಗುದು. ನಿನ್ನಲ್ಲಿ ಜಗತ್ತ ತೋರ್ತತಿ, ಜಗತ್ತ ಅಡಗ್ತೈತಿ. ಆದ್ರೂ ನಿನಗೇನೂ ಮಾಡಿಲ್ಲ. ಏನ್ ಇದ್ದ ವಸ್ತುವಿಗೆ ಯಾವ ಹಾನಿನೂ ಮಾಡಿಲ್ಲ, ಮಾಡಲಿಕ್ಕೆ ಆಗುದೂ ಇಲ್ಲ. ಪರಸ್ಥಳ ಅಂದ್ರೆ ಪ್ರಾಣ ಸಂಕಟ, ಸ್ವಸ್ಥಳ ಅಂದ್ರೆ ಆರಾಮ ನೋಡು. ತನ್ನಲ್ಲಿ ತಾನು ಹೊಂದ್ಕೊಳ್ಕ ಸ್ವಸ್ಥಳ ಅಂತಾರೆ. ತಮಗ ದುಡ್ದಾಡಿ ಹಾಕವ ಇದ್ದಂದ್ರ ಅವ ಸತ್ರ ಅವ್ರ ಬಗ್ಗೆ ದುಃಖ ಮಾಡ್ತಾರ. ಯಾಕಂದ್ರೆ ತನಗೆ ದುಡ್ದು ಹಾಕವ ಇಲ್ದಂಗ ಆತಲ್ಲ ಅಂತ ತಮ್ಮ ಸಂಬಂಧನ ದುಃಖ ಮಾಡ್ತಾರ ಹೊರತ ಸತ್ತವ್ರ ಸಂಬಂಧ ಯಾರು ದುಃಖ ಮಾಡಿದ್ರು. ಖರೆ ಹೇಳ್ರಿ, ಸತ್ತವ್ರ ಸಂಬಂಧ ಯಾರು ಹೇಳ್ತಾರ? ತಮಗ ತೊಂದರೆ ಆತೆಲ್ಲ ಅಂತ ಹೇಳ್ತಾರ ಹೊರತು ಸತ್ತದ್ರ ಸಂಬಂಧ ಯಾರೂ ಅಳುದಿಲ್ಲ. ತಮಗ ಅನುಕೂಲ ಪ್ರತಿಕೂಲ ಆತೆಲ್ಲ, ಎಲ್ಲ ತೊಂದರೆ ಆತಲ್ಲ, ನನಗೆಲ್ಲ ಇದ್ದಿತ್ತು ಅಂತ. ಏನ್ ಅದಕ್ಕೆ ತನ್ನ ಸುಖಕ್ಕಾಗಿ ಕೂಡಿದ ಮೇಳಿಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದೆಲ್ಲ ಮೇಳ. ತಾತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ. ಇವೆಲ್ಲ ನಾವು ಕೂಡಿದ ನಮ್ಮ ನಮ್ಮ ಸುಖಕ್ಕಾಗಿ ಕೂಡೇವಿ. ಈತಿ ತಾ ಸುಖ ಹೊಂದಬೇಕಂತ ಗಂಡನಾಗ ಹೇಳ.
ಗಂಡ ತಾ ಸುಖ ಹೊಂದ್ಬೇಕಂತ ಹೆಂಡತಿ ಆಗ್ಯಾನ, ಮಕ್ಕಳಿಗೆ ಸುಖ ಕೊಡ್ಬೇಕಂತ ಮಕ್ಕಳನ್ನ ಹಿಡ್ದಿಲ್ಲ, ತಾ ಸುಖ ಹೊಡ್ಬೇಕಂತ ಮಕ್ಕಳನ್ನ ಹಿಡ್ದಾನ. ಮಕ್ಕಳು ಸುಖ ಕೊಡ್ತಾವ ಮಕ್ಕಳನ್ನ ಹಿಡ್ದಿಲ್ಲ ಅವ, ತಾ ಸುಖ ಹೊಂದ್ಬೇಕಂತ. ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ ಎಲ್ಲ ಇದು. ಅದಕ್ಕೆ ಅಡ್ಡಿ ಆದ ಕೂಡಲೇ ಅದ್ರ ಸುದ್ದಿ ತೆಗಿಬೇಡ ಅಂತಾರ. ಹೌದಿಲ್ಲ? ಅದ್ರ ಸುದ್ದಿ ಅಂತ ತೆಗಿತಿ ಬಿಡಂತ. ಹೌದಿಲ್ಲ? ಐತಿ ಐತಿನ ಐತಿ ಬಿಡಪ್ಪ ಅದ್ರ ಸುದ್ದಿ ಅಂತ ತೆಗಿತಿ ಅಂತ. ಗಂಡ ಐತಿ ಗಂಡನ ಸುದ್ದಿ, ಮಕ್ಕಳದಾವ ಸುದ್ದಿ ತೆಗಿಬೇಡ ಬಿಡ ಹೋಗ್ಕೊಡ್ದಂತ. ಯಾವ ಪ್ರತಿಕೂಲ ಆದ್ರೆ ಅದ್ರ ಸುದ್ದಿ ಬೇಡಪ್ಪ. ಎಲ್ಲಿ ತನಕ ಅನುಕೂಲ ಇರ್ತಾವ ಅಲ್ಲಿ ಮಟ ಅವು ಬೇಕನ್ನಿಸ್ತಾವ. ಹಂಗೆ ಈ ಶರೀರನು ನನಗೆ ಎಲ್ಲಿ ತನಕ ಅನುಕೂಲ ಇರ್ತೈತಿ ಅದ್ರ ಮ್ಯಾಗ ಪ್ರಿಯ, ಇದು ನಾಳೆದ ಅಪ್ರಿಯ ಆಕೈತಿ ನಾಳೆ. ಹೌದು, ಇದನ್ನು ಕೈ ಬಿಡ್ತಾನ. ಯಾವಾಗ ಹೋದಿತ್ತು ಇಪ್ಪ ಇದ್ರ ಕಾಟ ತಡೆನಾಗಲ್ಲ. ತನಗಿಂತ ಪ್ರಿಯವಾದ ವಿಷಯವಿನ್ನುಂಟೆ ಅಂತ ಅದಕ್ಕೆ ಅಂದ್ರೆ ತನಗಿಂತ ಪ್ರಿಯವಾದದ್ದು ಯಾವುದೂ ಇಲ್ಲ. ಜಗತ್ತು ಈ ಶರೀರ ಸಹಿತ ನಾವು ಯಾವ ಅಲ್ಲಗಳಿತ ನಾವು ಪ್ರತಿಕೂಲ ಆಗಾಕತ್ವ ಅಂದ್ರೆ ಶರೀರ ಇದ್ರೆ ಹೆಂಡ್ರು ಮಕ್ಕಳು ಇದ್ರೆ ಸುಖಿ ಆಗ್ತೇವಂತ ನಾವು ತಿಳ್ಕೊಂಡೇವಿ. ಇವು ಯಾವ ಇಲ್ಲೂಲಿ ಆರಾಮ್ ಇರಾಕ್ ಬರ್ತೈತೆ ಅನ್ನೋದನ್ನ ಅನುಭವಿಗಳು ಕಂಡು ಹಿಡಿದ್ರು. ಯಾವ ಜಗತ್ತಿನ ವಸ್ತುಗಳ ಸಂಬಂಧ ಇಲ್ಲೂಲಿ ಆರಾಮ್ ಇರಾಕ್ ಬರ್ತೈತೆ ಅನ್ನೋದನ್ನ ಕಂಡು ಹಿಡಿದು ಇದ್ದು ತೋರಿಸಿದ್ರು ಅವ್ರು. ಬೇಕಾಗಿಲ್ಲ ಆರಾಮ್ ಇರಾಕ್ ಈ ಬಾಹ್ಯ ಜಗತ್ತಿನ ವಸ್ತುಗಳ ಅವಶ್ಯಕತೆ ಇಲ್ಲ. ಸುಳ್ಳ ಅವ್ರ ಬೆನ್ನ ಹತ್ತಿ ದುಃಖ ಪಡ್ಲಿಕ್ಕತ್ತೀನಿ ಅಂತ. ಅವು ನಿನಗೆ ಬೇಕಾದದ್ದು ಕೊಡುದೂ ಇಲ್ಲ. ಬಾಹ್ಯ ಜಗತ್ತಿನ ವಸ್ತುಗಳು ಯಾರಿಗೂ ಸುಖ ಶಾಂತಿಯನ್ನು ಕೊಡೋದು, ನಿನ್ನಿಂದಲೇ ನಿನಗೆ ಹಿತ ಐತಿ ಹೊರತು ಈ ಬಾಹ್ಯ ಜಗತ್ತಿನ ವಸ್ತುಗಳಿಂದ ಇಲ್ಲ ತೋರ್ ಎಡಗ್ತಾವು. ಸಾಧಕ ಆದವ ಈ ದೇಹ ಭಾವ ಬಿಡುವುದರಿಂದ ಆತುರಾಗಿರ್ತಾವ. ಯಾಕೆ ಈ ಶರೀರ ಎಲ್ಲಿ ತನಕ ನಮಗೆ ಅನುಕೂಲ ಇರ್ತೈತೆ ಅಲ್ಲಿ ಮಟ್ಟ ನಮಗೆ ಹಿತ ಅನಿಸ್ತದೆ. ಪ್ರತಿಕೂಲ ಆಗೈತೆ ಅಂದ್ರೆ ಯಾವಾಗ ಇದ್ರ ಸಂಬಂಧ ತಪ್ಪಿಸ್ಕೊಂಡಿನಂತ. ರೂಪದ ಮೇಲಿನ ಪ್ರೇಮ ರೂಪದ ಮ್ಯಾಗಿನ ಇದು ಹೋತಂದ್ರೆ ಅದು ಬಿಗಡಾಯಿಸ್ತಂದ್ರೆ ಆಕಾರ ಕೆಟ್ಟಂದ್ರೆ ಬ್ಯಾಸರ ಅನಿಸ್ತತಿಲ್ರಿ. ಎಷ್ಟ್ ದಿನ ಇರ್ತೈತಿ ನೀನು ತಾರುಣ್ಯದ ಶೋಭೆ ಮಳೆಗಾಲದ ಮೂಡೋದಂತೆ. ಚಂದ ಇದ್ದಾಗ ಒಳ್ಳೇದಂತ ಇದ್ದಾಡೋದು ತಿಡಿಯೋದು ಎಲ್ಲ ಏನ್ ನೋಡಾಕ್ ಸಹಿತ ಅಸಹ್ಯ ಆಕೈತಿಪ್ಪ. ಇದು ಏನಿದನ ಆಕಾರ ಅನ್ನಕೈತಿ. ಕ್ರಮೇಣ ಅದ ಇಳ್ಕಲಿಗೆ ಬಿತ್ತಂದ್ರೆ ಚಗಡಿ ಹಂಗೆ ಕ್ಷೀಣಕೊಂತ ಹೋಗುದು. ಅದನ್ನ ಎಷ್ಟು ಟಾನಿಕ್ ಕೊಡು ಏನ್ ಮಾಡಿರು ಅದು ಸುಧಾರಣೆ ಆಗುದಿಲ್ಲ. ಹೌದಿಲ್ಲ? ಒಂದೊಂದೊಂದೊಂದು ಸಡ್ಲಾಕುಂತ ಹೋಗುದು ಅದು. ಅದಕ್ಕೆ ಅದು ಮುಪ್ಪು ಬರ್ಬೋಳ್ದ ನಮ್ ಕೆಲಸ ಮಾಡ್ಕೋಬೇಕನ್ನ. ಶರೀರಕ್ಕೆ ಮುಪ್ಪು ಬರ್ಬಾರ್ದು ನಮ್ ಕೆಲಸ ಮಾಡ್ಕೊಂಡು ನಾವು ಇದರ ಸಂಬಂಧ ತಪ್ಪಿಸ್ಕೊಂಡಿರಾಕ್ ಕಲಿಬೇಕು. ಇದ್ರ ಸಂಬಂಧ ಇಟ್ಕೊಂಡ್ರೆ ನಮ್ಗೆ ಬ್ಯಾಸರ ಆಕೈತಿ. ಕಡಿ ಯಾವಾಗ ಇದು ಬಾದಿತ್ತಪ್ಪ ಅಂತ ಹೊತ್ಕೊಂಡು ಅಡ್ಡಾಡೋದು ಬ್ಯಾಸರ ಆಕೈತಿ. ಎಷ್ಟು ದಿನ ಹೊತ್ಕೊಂಡು ಅಡ್ಡಾಡೋದು ಇದನ್ನೆಲ್ಲ. ಇದು ಯಾರು ಮಾತಾಡ್ಸೋದಿಲ್ಲ ಅತ್ತಾಗಿಂದ. ಮುದುಕ ಸರಿ ಅತ್ತಾಗ ಅಂತಾರ. ವಯಸ್ಸಾದ್ಮ್ಯಾಗ ಹೋದಿಲ್ಲ ಮನ್ಯಾನವ್ರ ದಾದ್ ಮಾಡೋದಿಲ್ಲ. ಆ ಮುದುಕೊಂದ್ ಐತಪ್ಪ ಮನ್ಯಾಗ ಅದು ಯಾವಾಗ ಹೋಗೈತೇನೋ ಅದನ್ನ ಅಂತಿರ್ತಾರೆ. ಅದನ್ನ ದಾರಿ ನೋಡ್ತಿರ್ತಾರೆ. ಯಾರು ಎಲ್ಲಿ ಸಂಬಂಧ? ವಯಸ್ಸಿದ್ದಾಗಲೇ ರೂಪ ಇದ್ದಾಗ ಎಲ್ಲಾರು ಇದನ್ನ ಮೋಹ ಮಾಡ್ತಿದ್ರು. ಮುದುಕ ಆದ್ಮ್ಯಾಗ ಯಾರು ಮೋಹ ಮಾಡ್ತಾರ್ರಿ? ಅದ ಎಲ್ಲ ಕೆಟ್ಟ ಹೋಗೈತೆ. ಶರೀರ ಎಲ್ಲ ನೋಡಾಕ ಅಸಹ್ಯ ಆಕೈತೆ ಅತ್ತಾಗಿಂದ. ಅದಕ್ಕೆ ಅದ ಮೊದಲಕ್ಕೆ ಇದ್ರ ಮ್ಯಾಗಿನ ಮೋಹವನ್ನು ತೆಗೆದು ಹಾಕಿ ನೀನಾಗಿರ ಕಲಿ. ಶರೀರ ನೀನಾಗುದು ಬಿಡೋದನ್ನ. ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ನೀ ಪ್ರತಿಯೊಬ್ಬರು ನಾವು ಆರಾಮಿನ ಭಾವದಾಗಿರಾಕ್ ಬರ್ತೇವೆ. ನಾವು ಅಲ್ಲದ ಎಲ್ಲಾ ಭಾವನೆಗಳನ್ನೆಲ್ಲ ಅಳದು ಉಳಿದಾಗ ನಮಗೆ ನೆಮ್ಮದಿ ಇರ್ತೈತಿ ನೋಡ್ರಿ. ಅದನ್ನು ನಾವು ಮಾಡ್ಕೋಬೇಕಾಗೈತಿ. ಈ ಶರೀರ ನೆಟ್ಟಗಿದ್ದಾಗ ಕೆಲಸ ಮಾಡ್ಕೊಂಡು ನಾವು ಇದರ ಅನಾತ್ಮದ ಸಂಬಂಧವನ್ನೆಲ್ಲ ತಪ್ಪಿಸ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕಾಗೈತಿ. ಮಹಾತ್ಮರಾದವರೆಲ್ಲ ಜೀವಂತ ಇದ್ದಾಗ ಅದನ್ನ ಮಾಡ್ಕೊಂಡ್ರೆ ಎಲ್ಲ ಕೆಲಸ. ಅದಕ್ಕೆ ದೌಡ್ ಮಾಡ್ಕೋರಿ. ಈ ಶರೀರ ಹೋಗೋದ್ರೊಳಗಾಗಿ ಮಾಡ್ಕೊಂಡ್ರೆ ನಮ್ಗೆ ಕೆಲಸ ಆಕೈತಿ. ಮತ್ತೆ ಯಾವ ಜನ್ಮ ಬರ್ತೈತೆ ಹೇಳಕ್ ಬರುದಿಲ್ಲ. ವಾಸನೆಗೆ ಅನುಗುಣವಾಗಿ ಅವಾಗ ಇದನ್ನ ಮಾಡ್ಕೊಳಕ್ ಬರುದಿಲ್ಲ ನಮ್ಗೆ. ಮನುಷ್ಯನ ಜನ್ಮ ಇದ್ದಾಗ ಪ್ರತಿಯೊಬ್ಬರಿಗೂ ಇದನ್ನ ತಿಳ್ಕೊಂಡ ಇದರಿಂದ ಹೊರಗಾಕ ಅವಕಾಶ ಐತಿ ಮುಕ್ತ ಆಗ್ಲಿಕ್ಕೆ. ಅದಕ್ಕೆ ನಾವು ಮೊದಲು ಈ ಪ್ರಯತ್ನ ಮಾಡ್ಬೇಕಾಗೈತಿ. ತಡ ಮಾಡಕ್ ಹೋಗ್ಬೇಡ. ತಳುವದೆ ಮಾಡ್ಬೋದು ಅಂದ್ರೆ
ಇನ್ನೊಮ್ಮೆ ಇದು ಬರ್ದಂಗ್ ಮಾಡ್ಕೋತ ವಾಸನೆಗಳನ್ನೆಲ್ಲ ಭವಹರಣ ಅಂತ ಅದಕ್ಕೆ. ಈ ಹುಟ್ಟು ಸಾವುಗಳಿಂದ ನಾವು ಬಿಡುಗಡೆ ಆಗುವಂತ ಪ್ರಯತ್ನವನ್ನು ನಾವು ಮಾಡೋದು. ನಾವು ಮಾಡ್ಬೇಕಾದಂತ ಪ್ರತಿಯೊಬ್ಬರ ಕರ್ತವ್ಯ ಇದು. ಬಿಡೋಣ.